ಸ್ತೋತ್ರವಾಗಲಿ. ದೇವರು ನೆನ್ನೆದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಚೆನ್ನಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಹಲ್ಲೆಲೂಯ. ಯಾಕಂದ್ರೆ ಎಷ್ಟು ವರ್ಷ ಇರ್ತೀವಿ, ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇರುವ ತನಕ ಹೆಂಗಿರಬೇಕಂತ ನಾವು ಕರ್ತನಲ್ಲಿ ಸಂತೋಷವಾಗಿರಬೇಕು. ಆಮೇನ್. ಹಲ್ಲೆಲೂಯ. ದೇವರು ಅದನ್ನೇ ನಮ್ಮ ಜೀವಿತದಲ್ಲಿ ಬಾಯಿಸುವಂತವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯ. ಸೊ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆಕ್ಚುಲಿ ಈ ತಿಂಗಳ ವಾಗ್ದಾನ ವಚನವನ್ನು ಓದ್ಕೋಬೇಕಾಗಿತ್ತು. ಸೊ ಆದ್ರೆ ದೇವರು ನಮಗೆ ಬೇರೆ ಒಂದು ವಾಕ್ಯದ ಒಂದು ಪ್ರೇರೇಪಣೆ ಕೊಟ್ಟ ಕಾರಣದಿಂದ ನಾವು ವಾಕ್ಯಕ್ಕೆ ಹೋಗೋಣ. ಎಫೆಸರ್ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ. ಎಫೆಸರ್ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 27ನೇ ವಚನ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಆಮೆನ್. ಎಲ್ಲರೂ ಇಲ್ಲೇ ಇದ್ದೀರಲ್ಲ? ಎಲ್ಲರೂ ಇಲ್ಲೇ ಇದ್ದೀರಲ್ಲ? ಏನಂತ ವಾಕ್ಯ ಕೇಳಿದ್ದೇವೆ? ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ನಿಮ್ಮ ಪಕ್ಕದಲ್ಲಿದ್ದವರನ್ನು ನೋಡಿ ಹೇಳಿ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಮುಖ ನೋಡಿ ಹೇಳಿ, ಸೈತಾನನಿಗೆ ಏನ್ ಮಾಡಬೇಡ್ರಿ? ಅವಕಾಶ ಕೊಡಬೇಡ್ರಿ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೆ ಅವಕಾಶ ಕೊಡೋದು ಏನ್ ಮಾಡಬೇಕು? ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 7ನೇ ವಚನ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಏನ್ ಮಾಡ್ರಿ? ನೀವು ಎದುರಿಸ್ರಿ. ಆಮೇನ್. ಸೈತಾನ ಏನ್ ಕೊಡಬಾರದು ಅಂತ ನಾವು ಅವಕಾಶ ಕೊಡಬಾರದು. ನಾವೇನ್ ಮಾಡ್ಬೇಕು? ಸೈತಾನನಿಗೆ ಎದುರಿಸುವಂತವರಾಗಿರ್ಬೇಕು. ಸೈತಾನನ ಎದುರಿಸಬೇಕಂದ್ರೆ ಏನಾಗ್ಬೇಕು? ನಾವು ದೇವರಲ್ಲಿ ಒಳಗಾಗಿರಬೇಕು. 2 ವಾಕ್ಯಗಳನ್ನು ಅಂಡರ್ಲೈನ್ ಮಾಡಿ ನಿಮ್ಮ ಹೃದಯದಲ್ಲಿ ಈಗ ಆಳವಾಗಿ ಏನ್ ಮಾಡ್ಕೊಂಡ್ಬಿಡ್ರಿ? ಬರೆದಿಟ್ಟುಕೊಂಡ್ಬಿಡ್ರಿ. ಒಂದು, ಸೈತಾನನಿಗೆ ಅವಕಾಶ ಕೊಡಬಾರದು. 2ನೇದು, ಸೈತಾನನ ಎದುರಿಸಬೇಕು. ಇದು 2ಕ್ಕೂ ಬೇಕಾಗಿರೋದು ಒಂದೇ ಒಂದು, ನಾವು ದೇವರ ಒಳಗಾಗಿರಬೇಕು. ಆಮೇಲೆ ಈಗ ಹೇಳಿ, ಪಕ್ಕದಲ್ಲಿ ನೋಡು, ಸೈತಾನನ ಎದುರಿಸು. ಆಮೇಲೆ ಆಜು ಬಾಜು ಮುಂದೆ ಹಿಂದೆ ಎಲ್ಲ ನೋಡಿ ಹೇಳಿ, ಸೈತಾನನ ಎದುರಿಸ್ರಿ, ಸೈತಾನನ ಎದುರಿಸ್ರಿ. ಆಮೇಲೆ ಇನ್ನೊಂದು, ದೇವರ ಒಳಗಾಗಿದೆ. ನೋಡಿ ಹೇಳಿ, ದೇವರ ಒಳಗಾಗಿರಿ, ದೇವರ ಒಳಗಾಗಿರಿ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ನಾವು ಎಲ್ಲಿ ಬರಬೇಕು? ದೇವರಲ್ಲಿ ಬರಬೇಕು. ಇವತ್ತು 2 ವ್ಯಕ್ತಿಗಳನ್ನ ಕುರಿತು ನಾವು ನೋಡ್ಲಿಕ್ಕಿದ್ದೇವೆ. ದೇವರ ಮಗನಾಗಿದ್ದು ಸೈತಾನನಿಗೆ ಅವಕಾಶ ಕೊಟ್ಟಿದ್ದಂಥ ವ್ಯಕ್ತಿ, ದೇವರ ಮಗನಾಗಿದ್ದು ಸೈತಾನನಿಗೆ ಅವಕಾಶ ಕೊಡದೇ ಇರುವಂತ ಒಂದು ವ್ಯಕ್ತಿ. ಆಮೇಲೆ ಈ 2 ವ್ಯಕ್ತಿಗಳನ್ನ ಕುರಿತು ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಸೈತಾನನಿಗೆ ಅವಕಾಶ ಕೊಟ್ಟರೆ ಏನಾಗತ್ತೆ, ಸೈತಾನನಿಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋದನ್ನ ಈ ವಾಕ್ಯದಲ್ಲಿ ನಾವೇನ್ ಮಾಡ್ಲಿಕ್ಕಿದ್ದೇವೆ? ನೋಡ್ಲಿಕ್ಕಿದ್ದೇವೆ. ಆಮೇನ್. ಹಲ್ಲೆಲೂಯ. ಯಾಕಂದ್ರೆ ಸೈತಾನನು ವಾಕ್ಯ ಹೇಳಿದೆ, 1ನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ, ಯಾರನ್ನ ನುಂಗೋಣ ಅಂತೇಳಿ ಅವನು ಏನ್ ಮಾಡ್ತಾ ಇದ್ದಾನೆ? ಗರ್ಜಿಸುವಂತ ಸಿಂಹದ ಉಪಾಯದಿಯಲ್ಲಿ ನಿಂತುಕೊಂಡು ಹುಡುಕುತ್ತಾ ಇದ್ದಾನಂತೆ. ಆಮೇಲೆ ಸೈತಾನ ಹೆಂಗಿದ್ದಾನಂತ್ರಿ? ಗರ್ಜಿಸುವಂತ ಸಿಂಹ ಗರ್ಜನೆ ಮಾಡ್ತಾ ಇದ್ರೆ ಅದು ಏನಾಗಿದೆ? ಹಸಿದೈತಿ, ಏನೋ ಅದು ಬೇಕು, ಯಾರನ್ನ ನುಂಗಬೇಕು. ಅದಕ್ಕಾಗಿ ಸಿಂಹ ಏನ್ ಮಾಡ್ತಾ ಇರತ್ತೆ? ಗರ್ಜಿಸುವಂತದಾಗಿದೆ. ಹಲ್ಲೆಲೂಯ. ಸೊ ಅದೇ ರೀತಿಯಲ್ಲಿ ಸೈತಾನನು ಕೂಡ ಏನ್ ಮಾಡ್ತಾ ಇದ್ದಾನೆ? ಯಾವನು ಸಿಗ್ತಾನೆ ದೇವ್ರ ಮಕ್ಕಳು ಅವನು ನುಂಗೋಣ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಅದಕ್ಕೆ ನಾವೇನ್ ಕೊಡಬಾರದು? ಸೈತಾನನಿಗೆ ಅವಕಾಶ ಕೊಡಬಾರದು. ಅವನ್ನ ಎದುರಿಸಬೇಕು. ಅವನ್ನ ಏನ್ ಮಾಡ್ಬೇಕು? ನಾವು ಎದುರಿಸಬೇಕು. ವಾಕ್ಯದಲ್ಲಿ ನೋಡುತ್ತೇವೆ, ನಮಗೆ ತುಂಬಾ ಒಂದು ಪರಿಚಯ ಆಗಿರುವಂತ ವ್ಯಕ್ತಿ, ಇಸ್ರಾಯೇಲ್ನ ಮೊದಲನೇ ಅರಸನು ಯಾರು? ಇಸ್ರಾಯೇಲ್ನ ಮೊದಲನೇ ಅರಸನು, ಇಸ್ರಾಯೇಲ್ನ ಫಸ್ಟ್ ಕಿಂಗ್ ಸೌಲ್. ಆಮೇಲೆ ಫಸ್ಟ್ ಕಿಂಗ್ ಯಾರು? ಸೌಲ್. ಇಸ್ರಾಯೇಲರು ಎಲ್ಲರೂ ಸೇರಿ ಏನ್ ಮಾಡಿದ್ರು? ನಮಗೆ ರಾಜ ಬೇಕು ಅಂತ ಹೇಳಿ ಸಾಮುವೇಲನ ಹತ್ರ ಹೋಗಿ ಕೇಳುವಾಗ ಸಾಮುವೇಲ ಏನ್ ಮಾಡಿದ? ಸೌಲನನ್ನು ರಾಜನಾಗಿ ಅಭಿಷೇಕ ಮಾಡಿದ. ಆಮೇಲೆ ವಾಕ್ಯದಲ್ಲಿ ನಾವು ನೋಡಬಹುದು, 1ನೇ ಸಾಮುವೇಲನ ಪುಸ್ತಕ 10ನೇ ಅಧ್ಯಾಯ 1ನೇ ವಚನ. 1ನೇ ಸಾಮುವೇಲನ ಪುಸ್ತಕ 10ನೇ ಅಧ್ಯಾಯ
1ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಲ್ಲಿ? ಆ ಆಳು ಹಾ. ಮುಂದೆ ಹೋದಾಗ ಹಾ ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಹಾ. ಅವನ ತಲೆಯ ಮೇಲೆ ತೈಲವನ್ನು ಒಯ್ದು ಇದು ಅವನನ್ನು ಮುದ್ದಿಟ್ಟು ಹಾ ಅವನಿಗೆ ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಆಮೆನ್. ಅಲ್ಲೆಲ್ಲೂ ನಿನ್ನನ್ನು ಅಭಿಷೇಕಿಸಿದಾನೆ. ಯಾರು? ಸಮುವೇಲ ಬಂದು ಸೌಲನ್ನು ಏನ್ ಮಾಡ್ತಾ ಇದ್ದಾನೆ? ಅಭಿಷೇಕ ಮಾಡ್ತಾ ಇದ್ದಾನೆ. ತನ್ನ ತೈಲ ಕುಪ್ಪಿಯನ್ನು ತಂದು ಎಣ್ಣೆಯನ್ನು ತಂದು ಅವನ ಮೇಲೆ ಸುರಿದು ಅವನನ್ನ ಏನ್ ಮಾಡ್ತಿದ್ದಾರೆ? ಅಭಿಷೇಕ ಮಾಡ್ತಾ ಇದ್ದಾರೆ. ಎಣ್ಣೆ ಅಂತ ಬರುವಾಗ ಪರಿಶುದ್ಧಾತ್ಮ. ಆಮೆನ್. ಹಲ್ಲೆಲೂಯಾ. ಅಭಿಷೇಕ ಯಾವಾಗ ಬರುತ್ತಂದ್ರೆ ಪರಿಶುದ್ಧಾತ್ಮನ ಹಿಡಿದು ಬರುವಾಗ ನಮ್ಮಲ್ಲಿ ಅಭಿಷೇಕ ಉಂಟಾಗುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರಿಗೆ ಅವಕಾಶ ಕೊಡಬೇಕು, ಪರಿಶುದ್ಧಾತ್ಮನಿಗೆ ಅವಕಾಶ ಕೊಡಬೇಕು. ಪರಿಶುದ್ಧಾತ್ಮನ ಮಾರ್ಗದಲ್ಲಿ ನಾವೇನ್ ಮಾಡಬೇಕು? ನಡೆಯುವಂತವರಾಗಿರ್ಬೇಕು. ಸೌಲಗೆ ಸಮುವೇಲನು ಬಂದು ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರಾತ್ಮನ ಅವನಲ್ಲಿ ಏನ್ ಮಾಡ್ತಾ ಇದ್ದಾನೆ? ಇಳಿದು ಬರುವಂತದ್ದು ನಾವು ನೋಡ್ತಾ ಇದ್ದೇವೆ. 1ನೇ ಸಾಮುವೇಲ ಅದೇ 10ನೇ ವಚನ ಓದಿಕೊಳ್ಳೋಣ. 10ನೇ ವಚನ. ಆಕೆಯು 10ನೇ ಅಧ್ಯಾಯ 10ನೇ ವಚನ. ಅವನು ದೇವರಿಗೆ ಬಂದ ಕೂಡಲೇ ಪರವಶವಾಗಿ ಪ್ರವಾದಿ ಸಮೂಹವು ತನ್ನೆದುರಿಗೆ ಬರುವುದನ್ನು ಕಂಡನು. ಆಮೆನ್. ಕಂಟಿನ್ಯೂ ಮಾಡೋಣ. ದೇವರ ಆತ್ಮವು ಅವನ ಮೇಲೆ ಬಂದಿದ್ದರಿಂದ ಅವನು ಕೂಡ ಪರವಶನಾಗಿ ಪ್ರವಾದನೆಯನ್ನು ನುಡಿತಾ ಇದ್ದನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಆತ್ಮನು ಅವನ ಮೇಲೆ ಇಳಿದು ಬಂತು. ಯಾವಾಗ ಅವನು ಸಮುವೇಲನಿಂದ ಅಭಿಷೇಕವನ್ನು ಪಡೆದುಕೊಂಡನು, ಆಗ ದೇವರ ಆತ್ಮನು ಅವನ ಮೇಲೆ ಬರ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ನಾವು ಯಾವಾಗ ದೇವರ ಸಮ್ಮುಖಕ್ಕೆ ಬಂದು ದೇವರ ವಾಕ್ಯಗಳನ್ನು ಕೇಳ್ತಾ ಇರ್ತೀವೋ ಆಗ ದೇವರ ಪರಿಶುದ್ಧಾತ್ಮನ ನಮ್ಮ ಮೇಲೆ ಇಳಿದು ಬರುತ್ತಾನೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಯಾವಾಗ ಬರ್ತಾನ್ರಿ? ನಾವು ಯಾವಾಗೆಲ್ಲ ದೇವರ ಸಮ್ಮುಖದಲ್ಲಿ ಬಂದು ಆತನ ಮೊರೆ ಇಟ್ಟು ಪ್ರಾರ್ಥನೆ ಮಾಡುತ್ತೀವಲ್ಲ, ಸೊ ಆಗ ದೇವರ ಪರಿಶುದ್ಧಾತ್ಮನ ನಮ್ಮ ಮೇಲೆ ಏನ್ ಮಾಡ್ತಾನೆ? ಇಳಿದು ಬರುವಂತವನಾಗಿದ್ದಾನೆ. ಸೌಲನ ಜೀವಿತದಲ್ಲಿ ಕೂಡ ದೇವರ ಆತ್ಮನ ಇಳಿದು ಬಂದಿದ್ದ. ಆಮೇಲೆ ಹಲ್ಲೆಲೂಯಾ. ಅವನ ಆಫ್ಟರ್ ಒಂದು ಚಿಕ್ಕ ಕುಟುಂಬ, ಚಿಕ್ಕ ಗೋತ್ರ, ಚಿಕ್ಕ ಮನೆತನ. ಹಲ್ಲೆಲೂಯಾ. ಕತ್ತೆ ಕಳೆದು ಹೋಗಿತ್ತು, ಅದನ್ನು ಹುಡುಕಿಕೊಂಡು ಬಂದಂತ ವ್ಯಕ್ತಿ ಯಾರು? ಸೌಲ. ಹಲ್ಲೆಲೂಯಾ. ಆಗ ದೇವರು ಸಮುವೇಲನ ಕಳಿಸ್ತಾ ಇದ್ದಾನೆ. ಕತ್ತೆಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾನಲ್ಲ, ಅವನೇ ರಾಜನು. ದೇವರು ನಮ್ಮ ಮೇಲೆ ಇಟ್ಟುವಂತ ತೀರ್ಮಾನ ದೊಡ್ಡದು ಪ್ರಿಯರ. ದೇವರು ನಮ್ಮನ್ನು ಕರೆದಂತ ಉದ್ದೇಶ ತುಂಬಾ ದೊಡ್ಡದು. ಆದ್ರೆ ನಾವೇ ಅದನ್ನೇನ್ ಮಾಡೋಂಗಿಲ್ಲ, ಸರಿಯಾಗಿ ಅರ್ಥ ಮಾಡಿಕೊಳ್ಳೋಂಗಿಲ್ಲ. ಸಣ್ಣ ಒಂದು ಗೆರೆ ಹಾಕೊಂಡು ಇದೇ ನನ್ನ ಜೀವಿತ ಅಂತೇಳಿ ಅದ್ರೊಳಗೆ ನಾವೇನ್ ಮಾಡ್ಕೊಂಡು ಬಿಡ್ತೇವೆ, ಕುತ್ಕೊಂಡು ಬಿಟ್ಟಿರ್ತೇವೆ. ದೇವರಿಗೆ ಒಪ್ಪಿಸಿಕೊಡೋದೇ ಇಲ್ಲ ನಾವು. ಹಲ್ಲೆಲೂಯಾ. ಸೌಲ ಬೇರೆ ಕತ್ತೆಯನ್ನು ಹುಡುಕೊಂಡು ಬಂದ, ಚಿಕ್ಕ ಕುಟುಂಬ. ಆದರೆ ದೇವರು ಅವನು ನೋಡಿ ಇವನೇ ಇಸ್ರಾಯೇಲನ ಅರಸನು, ಇವನನ್ನು ಅಭಿಷೇಕ ಮಾಡು ಅಂತ ಹೇಳಿದ್ರು. ಆಮೇಲೆ ಸೇವಕ ಡ್ಯೂಟಿ ಅಷ್ಟೇ. ದೇವರು ಏನು ಹೇಳ್ತಾನೋ ಅದನ್ನು ಹೇಳೋದು, ಮಾತಾಡೋದು, ಅದಕ್ಕಾಗಿ ಪ್ರಾರ್ಥನೆ ಮಾಡೋದು. ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಸೇವಕರುಗಳು ಸೇವಕರೇ, ದೇವರ ಸೇವಕರವರು. ಸೇವಕರಂದ್ರೆ ಏನು? ಕೆಲಸಗಾರರು. ಸೇವಕರಂದ್ರೆ ದೊಡ್ಡ ಸ್ಥಾನ ಇಲ್ಲ. ಸೇವಕರಂದ್ರೆ ಆಫ್ಟರ್ ಆಲ್ ದೇವರಿಗೆ ಕೆಲಸ ಮಾಡುವಂತ ಒಂದು ಕೆಲಸಗಾರರು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಅನೇಕರು ಆ ಸೇವಕರನ್ನ ಯಾವ ಸ್ಥಾನದಲ್ಲಿ ಇಟ್ಟಿರ್ತಾರ? ದೇವರ ಸ್ಥಾನದಲ್ಲಿ ಇಟ್ಟಿರ್ತಾರ. ಅನೇಕ ಸೇವಕರು ಕೂಡ ನಾವು ದೇವರನ್ನ ಮಟ್ಟಿಗೆ ಮೆರೀತಾ ಇರ್ತಾರ. ಆಮೇನ್. ಹಲ್ಲೆಲೂಯಾ. ಸೊ ಸಮುವೇಲ ದೊಡ್ಡ ಒಂದು ಪ್ರವಾದಿಯಾಗಿರ್ಬೋದು, ಆದರೆ ದೇವರು ಏನು ಡ್ಯೂಟಿನ ಅವರು ಕೊಟ್ಟಿದ್ರು ಅದನ್ನಷ್ಟೇ ಅವನು ಮಾಡ್ತಾ ಇದ್ದಾನೆ. ಹೋಗು, ಸೌಲನ ಮೇಲೆ ಎಣ್ಣೆನೇನ್ ಮಾಡಿ ನೀನು ಸುರಿಸಿ ಅವನ ಅಭಿಷೇಕ ಮಾಡು. ಹೌದಾ? ಸೌಲನ ಕರೆದ, ಯಪ್ಪ ನೀ ಕತ್ತೆ ನೋಡ್ಕೊಂಡು ಬಂದಿದ್ಯಲ್ಲ? ಹೌದು, ಆಯ್ತು, ಏನ್ ಮಾಡಬೇಡ, ನಿನ್ ಕತ್ತೆ ನಿನ್ ಮನೆ ಮುಟ್ಟೈತಿ, ನಾನು ಹೇಳಿದ ನೀನು ಕೇಳು ಅಂತ ಹೇಳಿ ಅವನ ಕರೆದುಕೊಂಡು ಹೋಗಿ ಅವನನ್ನು ಅಭಿಷೇಕ ಮಾಡ್ತಾ ಇದ್ದ. ಆಮೇಲೆ ಸಮ್ಟೈಮ್ಸ್ ನಮಗೆ ಸಿಕ್ಕಿದ್ದೆ, ಕಳೆದೋಗಿದ್ದು ನಮಗೆ ಏನಾಗ್ಬಿಟ್ಟೈತಿ, ಸಿಕ್ಬಿಟ್ಟೈತಿ. ಆದ್ರೂ ಹುಡುಕೋದನ್ನ ಏನ್ ಮಾಡ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ. ಕಳೆದೋಗಿದ್ದು ಏನಾಗ್ಬಿಟ್ಟೈತಿ, ನಮಗೆ ಆಲ್ರೆಡಿ ಸಿಕ್ಕಿ ನಮ್ಮ ಮನೆಗೆ ಬಂದು ಸೇರೈತಿ, ಆದ್ರೂ ಇನ್ನೂ ನಾವೇನ್ ಮಾಡ್ತಾ ಇದೀವಿ, ಹುಡುಕ್ತಾ ಇದ್ದೀವಿ. ಆಮೇನ್. ಹಲ್ಲೆಲೂಯಾ. ಸೊ ದೇವರ ವಾಕ್ಯಗೆ ಏನ್ ಮಾಡ್ತಾ ಇಲ್ಲ, ನಾವು ಕಿವಿಗೊಡ್ತಾ ಇಲ್ಲ. ಸೌಲನ ದೇವರ ಅಭಿಷೇಕ ಮಾಡಿ ಅವನನ್ನು ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ, ರಾಜನ ಸ್ಥಾನದಲ್ಲಿ. ಆಮೇನ್. ಹಲ್ಲೆಲೂಯಾ. ಸೊ ದೇವರ ಆತ್ಮನ ಅವನ ಮೇಲೆ ಏನ್ ಮಾಡ್ತಾ ಇದ್ನೋ, ಇಳಿದು ಬಂದಿದ್ದನು. 1ನೇ ಸಾಮುವೇಲ 16ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನೇನ್ ಮಾಡ್ತಾ ಇದ್ದಾನೆ, ದೇವರ ಆತ್ಮನ ಅವನ ಮೇಲೆ ಬಂದ ಕಾರಣದಿಂದ ಅವನೊಂದು ಬಲವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಹೌದನ?
ಅನಂತರ ಹಾ ಸಮುವೇಲನು ಇಷಯನನ್ನು ನಿನ್ನ ಮಕ್ಕಳನ್ನೆಲ್ಲ 16ನೇ ಅಧ್ಯಾಯ 11ನೇ ವಚನ. ಸಮುವೇಲನು ಹಾ. ನಿನಗಿರುವ ಮಕ್ಕಳೆಲ್ಲ ಹಾ. ಇಷ್ಟೇ ಮಂದಿಯೋ ಎಂದು ಇಷಯನನ್ನು ಹೇಳಿದನು. ಸಾರಿ, ಮಿಸ್ಟೇಕ್ ಆಗಿದೆ ಅನ್ಸುತ್ತದು. ಈ ದಾವಿದನ ಪೋಷನ್ ಬಂದಿದೆಯಾ? ಎಸ್. ಈಶಾಯನ ಮಗನ ಹತ್ರ ಹೋಗಿದ್ದ. ಸೊ ಸಮುವೇಲನು ಅವನನ್ನು ಅಭಿಷೇಕ ಮಾಡಿದ ಕೂಡಲೇ ದೇವರಾತ್ಮನ ಅವನ ಮೇಲೆ ಏನ್ ಮಾಡಿದನು? ಇಳಿದು ಬಂದು ಅವನ ಪ್ರವಾದನೆ ನುಡಿತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಹೋಗ್ತಾ ಇದ್ದಾನೆ. ಜನರು ಏನ್ ಮಾಡಿಬಿಟ್ಟಿದ್ದಾರೆ? ತುಂಬಾ ಒಂದು ಗೊಂದಲದಲ್ಲಿ ನಿಂತು ಬಿಟ್ಟಿದ್ದಾರೆ. ಆಮೇನ್, ಹಲ್ಲೆಲೂಯ. ಯಾಕಂದ್ರೆ ಒಬ್ಬ ದೇಶವು ಅವನ ಎದುರಾಗಿ ಏನಾಗ್ಬಿಟ್ಟೈತಿ? ಬಂದು ನಿಂತು ಜಗಳಕ್ಕೆ ನಿಂತು ಬಿಟ್ಟೈತಿ. ಆಗ ಸೌಲನ್ ಏನ್ ಮಾಡ್ತಾ ಇದ್ದಾನೆ? ಅವರ ಹಿಂದೆ ಹೋಗ್ತಾ ಇದ್ದಾನೆ. ಆಮೇಲೆ ಅದ್ರಲ್ಲಿ ಸೌಲ್ ಏನ್ ಮಾಡ್ತಿದ್ದಾನ್ರಿ? ಅವನ ಹಿಂದೆ ಹೋಗ್ತಾ ಇದ್ದಾನೆ. ಆಗ ಎಲ್ಲರೂ ಏನ್ ಮಾಡ್ತಿದ್ದಾರೆ? ವಿರೋಧಿಗೆ ಅಡ್ಡ ಬೀಳ್ಬೇಕಂತ ನಿಂತಿದ್ದಾರೆ. ಆದರೆ ಸೌಲನ ಮಾತ್ರ ಧೈರ್ಯವಾಗಿ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಅವನಲ್ಲಿ ಯಾರಿದೆ? ದೇವರಾತ್ಮನಿದೆ. ಹಲ್ಲೆಲೂಯ. ದೇವರಾತ್ಮನ ಅವನಲ್ಲಿ ಇದ್ದ ಕಾರಣದಿಂದ ಧೈರ್ಯವಾಗಿ ಏನ್ ಮಾಡ್ತಿದ್ದಾನೆ? ನಾನೊಬ್ಬ ರಾಜ ಅನ್ನೋದನ್ನ ಅಲ್ಲಿ ಪ್ರೂವ್ ಮಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯ. ಇವತ್ತು ದೇವರಾತ್ಮನು ನಮ್ಮಲ್ಲಿ ಇದ್ರೆ ಬಲವಾದ ಕಾರ್ಯಗಳನ್ನ ನಾವು ಮಾಡಬಹುದು. ಆಮೇಲೆ ಇವತ್ತು ದೇವರಾತ್ಮ ನಮ್ಮಲ್ಲಿ ಇದ್ದಾನ? ನಾವು ದೇವರ ಒಳಗಾದರೆ ದೇವರಾತ್ಮನು ನಮ್ಮಲ್ಲಿ ಇರ್ತಾನೆ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಾರೆ? ಬಲವಾದ ಕಾರ್ಯ ಮಾಡ್ತಾ ಇದ್ದಾನೆ, ದೊಡ್ಡ ಮಿರಾಕಲ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಒಂದೇ ಕೈಯಿಂದ ದೊಡ್ಡ ಬರಾಕರವಾದ ಕಾರ್ಯಗಳನ್ನು ಮಾಡಿ ಯುದ್ಧದಲ್ಲಿ ಜಯವನ್ನು ಹೊಂದುತ್ತಾ ಇದ್ದಾನೆ. ಅವಾಗ ಜನರೆಲ್ಲ ಅರ್ಥ ಮಾಡ್ಕೊಳ್ತಾರೆ, ಓ ಇವ ರಾಜ ಅಂತ ಹೇಳಿ. ಅಷ್ಟು ಒಂದು ಬಲವಾದ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಹೇಗೆ ಅಂದ್ರೆ ದೇವರ ಆತ್ಮನು ಅವನ ಮೇಲೆ ಇದ್ದನು. ಆಮೇಲೆ ಹಲ್ಲೆಲೂಯ. ಮತ್ತೆ ಹಂಗೆ ಮುಂದೆ ಹೋಗ್ತಾ ಇರೋದಾದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 14ನೇ ಅಧ್ಯಾಯ 52ನೇ ವಚನ. 1ನೇ ಸಾಮ್ಯಲ 14ನೇ ಅಧ್ಯಾಯ 52ನೇ ವಚನ. ಸೌಲನ ತೀರ್ಮಾನದಲ್ಲೆಲ್ಲ ಫಿಲಿಸ್ಟಿಯರಿಗೂ ಇಸ್ರಾಯೇಲರಿಗೂ ಘೋರ ಯುದ್ಧವಿದ್ದರಿಂದ ಅವನು ಎಲ್ಲಿಯಾದರೂ ಒಬ್ಬ ಬಲಿಷ್ಠನನ್ನು ಪರಾಕ್ರಮಶಾಲಿಯಾದ ಮನುಷ್ಯನನ್ನು ಕಂಡರೆ ಕೂಡಲೇ ಅವನನ್ನು ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಿದ್ದನು. ಆಮೇನ್, ಅಲ್ಲೇ ಕೂಡಲೇ ಅವನು ಏನ್ ಮಾಡ್ತಿದ್ದನು? ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಿದ್ದನು. ಸೌಳಿಗೆ ಒಂದು ಕೆಪಾಸಿಟಿ ಇತ್ತು ಜನರುಗಳನ್ನ ಅಟ್ರಾಕ್ಟ್ ಮಾಡೋದು. ಆಮೇನ್. ಬಲಿಷ್ಠರು, ಬಲವಂತರು ಯಾರೆಲ್ಲ ಇದಾರೋ ಅವರೆಲ್ಲರನ್ನ ಏನ್ ಮಾಡ್ಕೊಂಡ್ ಬಿಡ್ತಿದ್ದ? ತನ್ನ ಒಂದು ಹತೋಟಿಯಲ್ಲಿ ಕರೆದು ಇಟ್ಕೊಂಡ್ ಬಿಡ್ತಿದ್ದ. ಅಷ್ಟೊಂದು ಪರಾಕ್ರಮವಾದ ಕಾರ್ಯಗಳನ್ನ ಸೌಳು ಮಾಡ್ತಾ ಇದ್ದ. ಯಾಕಂದ್ರೆ ಅವಳಲ್ಲಿ ಯಾರಿತ್ತು? ದೇವರಾತ್ಮನ ಇತ್ತು. ಅವನು ಎಲ್ಲಿದ್ದ? ದೇವರ ಒಳಗಾಗಿದ್ದನು. ಆಮೇಲೆ ಇಷ್ಟೊಂದು ಮಿರಾಕಲ್ಗಳನ್ನ ಅವನು ಮಾಡ್ತಾ ಇದ್ದ. ಅರ್ಥ ಆಯ್ತಲ್ಲ? ಸೌಳ ಯಾರ್ರೀ? ದೇವರ ಅಭಿಷೇಕ ಹೊಂದಿದಂತ ಮಗ, ದೇವರ ಆತ್ಮನನ್ನು ಪಡೆದುಕೊಂಡಂತ ಮಗ, ಪ್ರವಾದನೆ ನುಡಿದಂತ ಮಗ. ಆಮೇನ್, ಹಲ್ಲೆಲೂಯ. ಮತ್ತೆ ಬಲವಾದ ಕಾರ್ಯಗಳನ್ನು ಮಾಡಿದವನು, ಪರಾಕ್ರಮಶಾಲಿಗಳನ್ನ ತನ್ನ ಹತೋಟಿಯಲ್ಲಿ ಎಳೆದುಕೊಳ್ಳುವಂತವನಾಗಿದ್ದನು. ಒಂದು ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಚೆನ್ನಾಗಿತ್ತು ಅವನಿಗೆ. ಇಷ್ಟೆಲ್ಲ ಅದ್ಭುತವಾದ ಕಾರ್ಯಗಳನ್ನ ಮಾಡುತ್ತಾ ಇದ್ದವನು ಸೈತಾನನಿಗೆ ಯಾವ ರೀತಿಯಾಗಿ ಅವಕಾಶ ಕೊಡ್ತಾನೆ ಅನ್ನೋದನ್ನು ನಾವು ನೋಡಿಕೊಳ್ಳೋಣ. 15ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ನನ್ನನ್ನು ಹಿಂಬಾಲಿಸುವುದನ್ನು ಬಿಟ್ಟು ಹಿಂದಕ್ಕೆ ಹೋದನು. ಆಮೇಲೆ ಏನ್ ಮಾಡಿದಾನಂತ್ರಿ? ಏನ್ ಮಾಡಿದಾನವನು? ದೇವರನ್ನ ಹಿಂಬಾಲಿಸೋದನ್ನು ಬಿಟ್ಟು ದೂರಕ್ಕೆ ಹೋದನು. ಹಲ್ಲೆಲೂಯ. 13ನೇ ಅಧ್ಯಾಯ 13ನೇ ವಚನದಲ್ಲಿ ಕೂಡ ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ, ಅವನ ದೇವರ ವಾಕ್ಯಕ್ಕೆ ವಿಧೇಯರಾಗದೆ ವಿರೋಧವಾಗಿ ನಡೆದುಕೊಂಡನು. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ? ಫಸ್ಟ್ ಸೈತಾನಗೆ ನಾವು ಎಲ್ಲಿ ಅವಕಾಶ ಕೊಡ್ತೀವಿ ಅಂದ್ರೆ, ದೇವರ ವಾಕ್ಯಗೆ ಯಾವಾಗ ನಾವು ಕಿವಿ ಕೊಡೋದಿಲ್ಲವೋ ಆವಾಗ ಸೈತಾನ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ಸಮುವೇಲ ಒಂದು ಹೇಳಿದಾನೆ, ನೀನು ಇದನ್ನ ಮಾಡು, ನೀನು ದೇವರ ಸಮ್ಮುಖದಲ್ಲಿ ವೆಯ್ಟ್ ಮಾಡು. 7 ದಿವಸ ಸೌಳ ಏನ್ ಮಾಡ್ತಿದ್ದ? ವೆಯ್ಟ್ ಮಾಡ್ತಾ ಇದ್ದ. 7ನೇ ದಿವಸ ಬರುವಾಗ ಜನ ಎಲ್ಲ ಏನ್ ಮಾಡ್ಬಿಡ್ತಿದ್ರು? ಸೌಳು ಏನು ಮಾಡೋಂಗಿಲ್ಲ, ಸೌಳು ಏನು ಮಾಡೋಂಗಿಲ್ಲ, ಅಯ್ಯೋಯ್ಯೋ ಅವ್ರು ಬಂದ್ಬಿಟ್ರು, ಇವ್ರು ಬಂದ್ಬಿಟ್ರು ಅಂತ ಹೇಳಿ ಭಯ ಬಂದು ಎಲ್ಲಾ ಜನರು ಏನಾಗಿದ್ರಂತೆ? ಚೆದರಿ ಹೋಗ್ತಾ ಇದ್ರು.
ಅದನ್ನು ನೋಡಿ ಅವ ಏನ್ ಮಾಡಿದ, ಅಯ್ಯಯ್ಯೋ ಇನ್ಮೇಲೆ ಸೌಲ್ ಬರೋಂಗಿಲ್ಲ, ಆಯ್ತು ಬಿಡು, ಈ ಜನರನ್ನಾದ ಏನ್ ಮಾಡ್ಕೋಬೇಕು, ನಾನು ನನ್ನ ಹತ್ತೂರ್ತಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ತಾನಾಗಿ ಹೋಗಿ ಬಳಿ ಕೊಟ್ಬಿಟ್ಟ. ಸಾಮೇಲ್ ಬರೋ ತನಕ ಅವನು ಏನ್ ಮಾಡ್ಲಿಲ್ಲ, ವೆಯ್ಟ್ ಮಾಡಲಿಲ್ಲ. 7 ದಿನ ವೆಯ್ಟ್ ಮಾಡಿದ್ದ. ಸಾಮ್ವೇಲ್ ಬರಲಿಲ್ಲ. ಸಾಮ್ವೇಲ್ ಬರ್ತಾನಂತ ಭರವಸೆ ಅವನಿಗೆ ಹೋಗ್ಬಿಟ್ಟಿದೆ. ಹಾಗಾಗಿ ತಾನಾಗಿ ಹೋಗಿ ಅವನೇನ್ ಮಾಡಿದ, ಬಲಿ ಕೊಟ್ಟ. ಅವನು ಬಲಿ ಕೊಟ್ಟ ಕೂಡಲೇ ಯಾರು ಬಂದಿದ್ದಲ್ಲಿ, ಸಾಮವೇಲ ಬಂದಾನ. ಆಮೇಲೆ ಏನ್ ಮಾಡಿದ್ಯೋ ಇಲ್ರಿ, ಮತ್ತೆ ನೀವು ಬರ್ತಿರೋ ಇಲ್ವೋ ಅಂತ ಅನುಮಾನ ಬಂತು. ಜನ ಎಲ್ಲ ಚದರಿ ಹೋಗ್ತಿದ್ರು, ನನಗೆ ಭಯ ಬಂತು. ಹಂಗಾಗಿ ಜನಗಳನ್ನ ನನ್ನ ಸಂಪಾದನೆ ಮಾಡ್ಬೇಕಂತ ಹೇಳಿ ನಾನು ಏನ್ ಮಾಡ್ಬಿಟ್ಟಿನಿ, ನಾನೇ ಹೋಗಿ ಬಳಿ ಕೊಟ್ಟು ಬಿಟ್ಟಿನಿ. ಆಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಅಲ್ಲೆಲ್ಲೂಯ್ಯ. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು, ಅಲ್ಲೆಲ್ಲೂಯ್ಯ. ಅವ ಏನು ಹೇಳಿದ, ದೇವರ ಸಮ್ಮುಖದಲ್ಲಿ ವೆಯ್ಟ್ ಮಾಡು. ಸಾಮ್ವೇಲ್ ಹೇಳಿದೇನೋ, ದೇವರ ಸಮ್ಮುಖದಲ್ಲಿ ವೆಯ್ಟ್ ಮಾಡು, ನಾನು ಬರ್ತೀನಿ. ಆದರೆ ಅವ ತನ್ನ ಸ್ವಂತ ಆಲೋಚನೆಯಲ್ಲಿ ಏನು ಮಾಡಿದಾನೆ, ಸಾಮ್ವೇಲ ಬರೋಂಗಿಲ್ಲ, ಅಯ್ಯೋ ಜನ ಹೋಗ್ತಾರೆ, ನಾ ಗಾಬರಿ ಆಗ್ತೀನಿ, ಇನ್ಮೇಲೆ ಆಗೋಂಗಿಲ್ಲ ಅಂತ ಹೇಳಿ ತಾನಾಗಿ ಒಂದು ಡಿಸಿಷನ್ ತಗೊಂಡು ಮುಂದೋದ. ಅಲ್ಲೆಲ್ಲೂಯ್ಯ. ಆದ ಕಾರಣದಿಂದ ಅವನಲ್ಲಿ ಇರುವಂಥ ಪರಿಶುದ್ಧಾತ್ಮನ ಅವನನ್ನು ಬಿಟ್ಟು ದೂರ ಹೋಯಿತು. ಸ್ವಂತ ಆಲೋಚನೆಯಲ್ಲಿ ನಾವು ಸೈತಾನನಿಗೆ ಅವಕಾಶ ಕೊಡ್ತಾ ಇದ್ದೇವೆ. ದೇವರ ಸೇವಕರ ಮಾತಿಗೆ ವಿಧೇಯರಾಗದೆ ಸೈತಾನನಿಗೆ ಏನು ಕೊಡ್ತಾ ಇರ್ತೀವಿ, ಅವಕಾಶ ಕೊಡ್ತಾ ಇರ್ತೇವೆ. ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದು ನಾವು ಸೈತಾನನಿಗೆ ಅವಕಾಶ ಕೊಡ್ತಾ ಇರ್ತೇವೆ. ಆಮೇಲೆ ಲೇಲುಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಏನೇ ಬರಲಿ, ಪ್ರಳಯನೇ ಬರಲಿ, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೀಬಾರದು. ಆಮೇಲೆ ಅರ್ಥ ಆಯ್ತಲ್ಲ? ಸೌಳ ಮಾಡಿದ ಮೊದಲನೇ ತಪ್ಪು ಅದು. ಸೇವಕರು ಹೇಳಿದಾರೆ ವೆಯ್ಟ್ ಮಾಡು. ಏನು ಹೇಳಿದ್ರು? ವೆಯ್ಟ್ ಮಾಡು. ಆದರೆ ಅವ ಏನು ಮಾಡಿದ, ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ, ವೆಯ್ಟ್ ಮಾಡಲಿಲ್ಲ. ಹಂಗಾಗಿ ಅವನು ದುಡುಕಿದ ಕಾರಣದಿಂದ ಅವನ ಜೀವಿತದಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಟು ಬಿಟ್ಟ. ನಮ್ಮ ಜೀವಿತದಲ್ಲಿ ಅನೇಕರು ನಾವು ಹಂಗೆ ಮಾಡ್ತಾ ಇದ್ದೀವಿ. ನಮ್ಮ ಸ್ವಂತ ಆಲೋಚನೆ, ನಮ್ಮ ಸ್ವಂತ ಬಲ ಎಷ್ಟು ದಿನ ಇರುತ್ತೆ, ಸ್ವಂತ ಜನ ಎಷ್ಟು ದಿನ ಬರ್ತಾರೆ. ಆಮೇಲೆ ನಂಬಿ ನಮ್ಮ ಆಶೀರ್ವಾದಗಳನ್ನು ನಾವೇನು ಮಾಡ್ತಾ ಇದ್ದೇವೆ, ಕಳೆದುಕೊಳ್ಳುತ್ತಾ ಇದ್ದೇವೆ. ಸೈತಾನ ದಯವಿಟ್ಟು ಏನು ಮಾಡಿಕೊಡ್ಬೇಡ್ರಿ, ಅವಕಾಶ ಕೊಡಬೇಡ್ರಿ. ಆಮೇಲೆ ದೇವರು ನಮಗೇನು ಹೇಳಿದಾನೋ ಅದನ್ನು ಮಾಡ್ತಾ ಇಲ್ಲ. ಲೇಲೂಯ್ಯ. ತಾಳ್ಮೆ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ರೂ ಏನು ಮಾಡಬೇಡ್ರಿ, ತಾಳ್ಮೆ ಕಳ್ಕೋಬೇಡ್ರಿ. ವಾಕ್ಯ ಹೋದವಾರ ಹೇಳಿದನಲ್ಲ, ಉಪದ್ರವದಲ್ಲಿ ಸಿಗುವುದೇ ತಾಳ್ಮೆ. ಆಮೇಲೆ ಉಪದ್ರವದಿಂದ ನಮಗೆ ಸಿಗುವಂಥದ್ದು ತಾಳ್ಮೆ. ಬರಲಿ, ಏನೇ ಕಷ್ಟ ಬರಲಿ, ರೋಗ ಬರಲಿ, ಇಡೀ ಸಾಯ್ತೀನಿ ಅಂತ ಯಾರೋ ಒಂದು ಭರವಸೆ ಕೊಡಲಿ, ನಾನು ನನ್ನ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಇಲ್ಲಪ್ಪ, ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ. ಅದರಲ್ಲಿ ಶತ್ರು ಪರವಾಗಿಲ್ಲ, ದೇವರು ನನಗೆ ಏನು ಮಾಡಿದ್ದಾನೆ, ವಾಗ್ದಾನ ಮಾಡಿದ್ದಾನೆ. ಆ ಕಾನ್ಫಿಡೆಂಟ್ನಲ್ಲಿ ನಾವಿರಬೇಕು, ಅಂದರೆ ನಾವು ಸೈತಾನ ಜಯಿಸ್ತೇವೆ. ಅಲ್ಲೆಲ್ಲೂಯ್ಯ. ಆದರೆ ಸೌಳ ಏನು ಮಾಡಿದ, ಆ ತಾಳ್ಮೆ ಅವನಿಗೆಲ್ಲ ಕಳ್ಕೊಂಡಿದ್ದ, ಸೈತಾನನಿಗೆ ಅವಕಾಶ ಕೊಟ್ಟ. ಅಲ್ಲೆಲ್ಲೂಯ್ಯ. ಮತ್ತೆ ಇನ್ನೊಂದು ಸಾರಿ ಕೂಡ ಅದೇ ರೀತಿಯಾಗಿ ನಡೀತು. ಸಾಮ್ವೇಲ ಬಂದು ಹೇಳಿದಾನೆ, ಆಯ್ತಪ್ಪ ಹೋಗು, ಯುದ್ಧಕ್ಕೆ ಹೋಗು, ದೇವರು ನನಗೆ ಜಯ ಕೊಡ್ತಾನೆ, ಒಂದನ್ನು ಬಿಡಬೇಡ, ಎಲ್ಲವನ್ನೂ ಏನು ಮಾಡು, ನೀನು ಸರ್ವನಾಶ ಮಾಡು. ಆಮೇನ್. ಹಲ್ಲೆಲೂಯಾ. 15ನೇ ಅಧ್ಯಾಯದಲ್ಲಿ ಅದನ್ನೇ ಸರ್ವನಾಶ ಮಾಡಿಬಿಡು ಅಂತ ಹೇಳಿದಾನೆ. ಆದರೆ ಇವ ಏನು ಮಾಡ್ತಾ ಇದ್ದ, ಲೋಕದ ಆಸೆ. ಏನದು? ಲೋಕದ ಆಸೆ. ದೇವರು ಹೇಳಿದನ್ನು ಮಾಡಲಿಲ್ಲ. ಅವ ಏನು ಮಾಡಿದ ಗೊತ್ತಾ, ತುಂಬ ಅಮೂಲ್ಯವಾದದ್ದು, ಉಪಯೋಗ ಇರುವಂಥದ್ದು, ಶ್ರೇಷ್ಠವಾದದ್ದು, ಇದೆಲ್ಲವನ್ನು ನನಗೆ ಬೇಕಂತ ಹೇಳಿ ತೆಗೆದಿಟ್ಟುಕೊಂಡ್ಬಿಟ್ಟ. ಆಮೇನ್. ಬೇಡವಾಗಿದ್ದು, ಕುರುಡು, ಅದು ಇದು ಅಂತ ಇದೆ ಅಲ್ಲ, ಅಂಥದ್ದು ಬೆಳೆಹೀನವಾದದನ್ನ ಏನು ಮಾಡ್ತಾ ಇದ್ದಾನೆ, ಕೊಂದು ಬಿಡ್ತಾನೆ. ಶ್ರೇಷ್ಠವಾದದನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಬಿಟ್ಟಿದ. ಸಾಮ್ವೇಲ್ ಬಂದು ಕೇಳ್ತಾ ಇದ್ದಾನೆ, ಯಪ್ಪ ಹೇಳಿದಂತೆ ಮಾಡಿದೀಯಾ? ಮಾಡೀನಿ. ಆದರೆ ಮೇಕೆ, ಕುರಿ ಸೌಂಡ್ ಎಲ್ಲ ಅವನು ಕೇಳ್ತಾ ಇದ್ದ. ಮತ್ತು ಇನ್ನೂ ಅಟ್ಟೆಯಿಂದ ಸೌಂಡ್ ಬರ್ತಾ ಇದ್ದಲ್ಲ, ಏನದು? ಇಲ್ಲ, ಅದು ಸ್ವಲ್ಪ ಚೆನ್ನಾಗಿತ್ತು, ಕೊಳ್ಳಲಿಕ್ಕೆ ಮನಸ್ಸಿಲ್ಲ, ಅದು ನನಗೆ ಬೇಕಂತ ಇಟ್ಕೊಂಡೀನಿ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಅವನು ಎರಡನೇದಾಗಿ ಕೂಡ ದೇವರ ಆತ್ಮವನ್ನು ಕಳೆದುಕೊಂಡಿದ್ದ. ಏನಂತೆ? ಲೋಕದ ಆಸೆ. ಅಯ್ಯೋ, ಇದು ಚೆನ್ನಾಗಿದೆ, ಇದನ್ನೇ ಹೆಂಗೆ ಕೊಡ್ಲಿ, ಅದನ್ನೇ ಹೆಂಗೆ ಕೊಡ್ಲಿ, ಇದನ್ನೇ ಹೆಂಗೆ ಕೊಡ್ಲಿ, ಇದು ನನಗೆ ಬೇಕು, ಇದು ನನಗೆ ಬೇಕು, ಇದು ನನಗೆ ಬೇಕು. ಈ ಲೋಕದ ಆಸೆಗೆ ಬಿದ್ದು ದೇವರ ಆತ್ಮನನ್ನು ಕಳೆದುಕೊಂಡ, ಸೈತಾನನಿಗೆ ಅವಕಾಶ ಕೊಟ್ಟ. ವಾಕ್ಯದಲ್ಲಿ ತಮಿಳಿನಲ್ಲಿ ಬರೆಯಲ್ಪಟ್ಟಿದೆ, ಮೀಂಡುಂ, ಅಗೇನ್. ಇಂಗ್ಲಿಷ್ನಲ್ಲಿ ಅಗೇನ್. ಹಲ್ಲೆಲೂಯಾ. ಮತ್ತೆ ಕನ್ನಡದಲ್ಲಿ ಏನಂತ ಇದೆ? ಮತ್ತೆ ಅವನು ದೇವರಿಗೆ ವಿರೋಧವಾಗಿ ಮಾಡಿದ. ದೇವರ ಮಾತಿಗೆ ಅವನು ಏನು ಕೊಡಲಿಲ್ಲ, ಕಿವಿ ಕೊಡಲೇ
ಆಮೇಲೆ ಒಂದು ಚಾನ್ಸ್ ತಪ್ಪಿ ಹೋಗ್ಬಿಟ್ಟೈತಿ, ಪರವಾಗಿಲ್ಲ, ಆದರೆ ಇನ್ನೊಂದು ಚಾನ್ಸ್ ಕೊಡುವಾಗ ನಾವು ಸುಧಾರಿಸ್ಕೋಬೇಕಾಗಿತ್ತು. ಆಮೇಲೆ ಎರಡನೇ ಚಾನ್ಸ್ನಲ್ಲಿ ಏನ್ ಮಾಡ್ಬೇಕು, ನಾವು ಸುಧಾರಿಸ್ಕೋಬೇಕಾಗಿತ್ತು. ಆದರೆ ಎರಡನೇ ಸಂದರ್ಭದಲ್ಲಿಯೂ ಅವನ ದೇವರು ವಿರೋಧವಾಗಿ ನಡೆದ. ಆದ ಕಾರಣ ದೇವರಿಗೆ ಸಿಟ್ಟು ಬಂದು ಏನ್ ಮಾಡಿದ? 16ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನ ಆತ್ಮವು ಹಾ, ಸೌಲನ್ನು ಬಿಟ್ಟು ಯೆಹೋವನ ಆತ್ಮವು ಸೌಲನ್ನ ಬಿಟ್ಟು ಹೋಗೇ ಬಿಡ್ತು. ಆಮೇಲೆ ಯೆಹೋವನು ಅರ್ಥ ಆಯ್ತಲ್ಲ ಪ್ರಿಯರೇ? ಸೈತಾನನಿಗೆ ಅವಕಾಶ ಕೊಟ್ಟ ಕಾರಣದಿಂದ ದೇವರ ಆತ್ಮವನ್ನು ಅವನು ಏನ್ ಮಾಡಿದ್ದಾನೆ? ಕಳೆದುಕೊಂಡಿದ್ದಾನೆ. ಮತ್ತು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಂದ ಬಂದಿರುವಂತ ಒಂದು ದುರಾತ್ಮವನ್ನು ಒಳಗೆ ಹೊಕ್ಕೊಂಡ್ಬಿಡ್ತು. ಏನು ಹೊಕ್ಕೊಂಡ್ಬಿಡ್ತಂತ್ರಿ? ಏನು ಹೊಕ್ಕೊಂಡ್ಬಿಡ್ತು? ಆಮೇನ್. ಅದಕ್ಕೆ ಇನ್ನೊಂದ್ಸಾರಿ ಪಕ್ಕದಲ್ಲಿ ನೋಡಿ ಹೇಳಿ, ದೇವರ ಆತ್ಮವನ್ನು ಕಳೆದುಕೊಳ್ಳಬೇಡ್ರಿ. ಒಂದು ಹಿಂದೆ ನೋಡಿ ಹೇಳ್ರಿ, ದೇವರ ಆತ್ಮವನ್ನು ಕಳೆದುಕೊಳ್ಳಬೇಡ್ರಿ. ಯಾಕಂದ್ರೆ ದೇವರ ಆತ್ಮವನ್ನು ನಾವು ಕಳೆದುಕೊಂಡ್ರೆ ದುರಾತ್ಮವು ನಮ್ಮಲ್ಲಿ ಬರುವಂತದ್ದಾಗಿದೆ. ಆಮೇನ್. ಅಲ್ಲಿ ಒಂದು ಸಾರಿ ಸಭೆಗೆ ಬಂದಿದ್ದೇವೆ, ದೇವರ ವಾಕ್ಯಗಳನ್ನು ಕೇಳಿದ್ದೇವೆ, ದೇವರ ಆತ್ಮವನ್ನು ಹೊಂದಿಕೊಂಡಿದ್ದೇವೆ ಅಂದ ಮೇಲೆ ದೇವರಿಗೆ ವಿಧೇಯರಾಗಬೇಕು. ಆಮೇನ್. ದೇವರು ಎಚ್ಚರಿಸ್ತಾನೆ, ವಾಕ್ಯದ ಮುಖಾಂತರವಾಗಿ, ಸೇವಕರ ಮುಖಾಂತರವಾಗಿ ಮಾತಾಡ್ತಾನೆ. ಆವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಮ್ಮನ್ನ ಏನ್ ಮಾಡ್ಕೋಬೇಕು? ಸರಿಪಡಿಸ್ಕೊಳ್ಬೇಕು. ಇಲ್ರಿ, ಈ ಒಂದು ಸಾರಿ ರೀ, ಈ ಒಂದು ಸಾರಿ ರೀ, ಈ ಒಂದು ಸಾರಿ ರೀ, ಎರಡು ದೋಣಿ ಮೇಲೆ ಕಾಲು ಇಡಬೇಡ್ರಿ. ಈ ಒಂದು ಸಾರಿ, ಈ ಒಂದು ಸಾರಿ, ಈ ಒಂದು ಸಾರಿ ಅಂದ್ರೆ ಸೌಳು ಎಲ್ಲವನ್ನು ಕಳೆದುಕೊಂಡಿದ್ದ. ಆಮೇಲೆ ಅಲ್ಲೆಲ್ಲೂ ಅವನಲ್ಲಿರುವ ದೇವರ ಆತ್ಮ ಏನಾಯ್ತು? ಹೋಯ್ತು. ಏನ್ ಬಂತು ಈಗ? ದುರಾತ್ಮ ಬಂತು. ದೇವರ ಆತ್ಮ ಹೋಗಿ ಯಾವ ಆತ್ಮ ಬಂದಿದೆ ಈಗ? ದುರಾತ್ಮ ಬಂದಿದೆ. ಅಲ್ಲೇಲೂಯ, ಅಲ್ಲೇಲೂಯ. ಸೊ ಅವನ ಅನೇಕ ಸಾರಿ ಅವನ ಮೈನಲ್ಲಿ ಏನ್ ಬರ್ತಾನೆ ಇತ್ತು? ದುರಾತ್ಮ. ದುರಾತ್ಮ ಬರುವಾಗಲೆಲ್ಲ ಅವನು ಎಲ್ಲಿ ಓಡಿ ಹೋಗ್ತಾ ಇದ್ದ ಗೊತ್ತಾ? ಎಲ್ಲಿ ಹೋಗ್ತಾ ಇದ್ದ ಗೊತ್ತಾ? ಆಮೇಲೆ ಕೀರ್ತನೆಗಾರನ ಕರೆಸ್ತಾ ಇದ್ದ, ಸ್ತುತಿ ಮಾಡ್ರು ಅಂತೇಳಿ. ಆಮೇನ್. ಸ್ತುತಿ ಮಾಡುವಾಗಲೆಲ್ಲ ಏನಾಗ್ತಿತ್ತು? ದುರಾತ್ಮ ಓಡಿ ಹೋಗ್ತಾ ಇತ್ತು. ಯಾವಾಗ ಸ್ತುತಿ ಸ್ಟಾಪ್ ಆಗುತ್ತೋ ದುರಾತ್ಮ ಬಂದು ಬಿಡ್ತಿತ್ತು. ಅರ್ಥ ಆಗತ್ತಲ್ಲ ನಾನು ಮಾತಾಡೋದು ನಿಮಗೆ? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಆಮೇಲೆ ಅಲ್ಲೆಲ್ಲೂಯ್ಯ. ದುರಾತ್ಮ ನಮ್ಮನ್ನು ಬಿಟ್ಟು ಹೋಗ್ಬೇಕಂದ್ರೆ, ದೇವರ ಆತ್ಮನು ನಮ್ಮ ಪಕ್ಕದಲ್ಲಿ ಇರಬೇಕಂದ್ರೆ, ದೇವರ ಸಮ್ಮುಖದಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರಿಗೆ ನಾವು ಸ್ತೋತ್ರ ಮಾಡುವಾಗ ದುರಾತ್ಮ ದೂರವಾಗಿರ್ತಾನೆ. ನಾವು ಸ್ತೋತ್ರ ಮಾಡೋದು ಯಾವಾಗ ನಿಲ್ಲಿಸ್ತೀವೋ ಅವಾಗ ದುರಾತ್ಮ ನಮ್ಮಲ್ಲಿ ಬರ್ತಾನೆ. ಸೌಳಿಗೆ ದುರಾತ್ಮ ಬರುವಾಗಲೆಲ್ಲ ದಾವೀದ ಬಂದು ಏನ್ ಮಾಡ್ತಿದ್ದ? ಸ್ತೋತ್ರ ಮಾಡ್ತಾ ಇದ್ದ, ಗೀತೆ ಹಾಡ್ತಾ ಇದ್ದ. ಆಗ ಏನಾಗ್ತಾ ಇತ್ತು? ದುರಾತ್ಮ ಓಡ್ತಾ ಇತ್ತು. ಅರ್ಥ ಆಯ್ತಲ್ಲ? ಸೊ ಇವತ್ತು ನಮ್ಮ ಜೀವಿತದಲ್ಲಿ ದುರಾತ್ಮ ಬಂದ್ಬಿಟ್ಟಿದ್ಯಾ? ಚಿಂತೆ ಮಾಡಬೇಡ್ರಿ, ದೇವರ ಆತ್ಮನಿದ್ದಾನೆ. ಪ್ರಾರ್ಥನೆ ಮಾಡ್ರಿ, ದೇವರ ಸಮ್ಮುಖದಲ್ಲಿ ಕುತ್ಕೊಳ್ರಿ. ಮತ್ತೆ ದುರಾತ್ಮಕ್ಕೆ ಏನ್ ಕೊಡಬೇಡ್ರಿ, ನೀವು ಅವಕಾಶ ಕೊಡಬೇಡ್ರಿ. ಆಮೇನ್. ಅಲ್ಲೇಲೂಯ. ಸೊ ಇದು ಒಂದೇ ತಪ್ಪು ಮಾತ್ರ ಮಾಡಲಿಲ್ಲ. ದುರಾತ್ಮ ಬಂದ ಮೇಲೆ ಅವನು ಮಾಡುವ ಕಾರ್ಯಗಳು ಅನೇಕವಾಗಿತ್ತು. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 28ನೇ ಅಧ್ಯಾಯ 7ನೇ ವಚನದಲ್ಲಿ, 1ನೇ ಸಾಮ್ಯಲ 28ನೇ ಅಧ್ಯಾಯ 7ನೇ ವಚನದಲ್ಲಿ ಅವನು ಏನ್ ಮಾಡ್ತಾ ಇದ್ದಾನ್ರಿ? ಸೌಳನು ನಾನು ಅವಳ ಬಳಿಗೆ ಹೋಗಿ ವಿಚಾರಿಸುವ ಹಾಗೆ ಪಕ್ಷಿಗಾರ್ತೆಯಾದ ಒಬ್ಬ ಸ್ತ್ರೀಯನ್ನು ವಿಚಾರಿಸಿ ಅಂದನು. ಆಮೆನ್. ಹಲ್ಲೆಲೂಯಾ. ಯಾವ ಸ್ತ್ರೀ ಹತ್ರ ಹೋಗ್ತಾ ಇದ್ದಾನೆ? ಸತ್ತವರಲ್ಲಿ ವಿಚಾರಿಸುವಂತ, ಶಕ್ಕುನನ್ನು ನುಡಿತಾರಲ್ಲ, ಸತ್ತವರ ಆತ್ಮಗಳನ್ನು ಎಬ್ಬಿಸ್ತಾರಲ್ಲ, ಅಂಥವನ್ನು ಹುಡುಕಿಕೊಂಡು ಹೋದ. ಯಾರು? ಸೌಲ. ಅಭಿಷೇಕ ಹೊಂದಿದ ಮನುಷ್ಯ ಅವನು, ದೇವರಾತ್ಮನ ಪಡೆದುಕೊಂಡ ಮನುಷ್ಯ ಅವನು, ಪರಾಕ್ರಮವಾದ ಕಾರ್ಯಗಳನ್ನು ಮಾಡಿದ ಮನುಷ್ಯ ಅವನು. ಈಗ ಲಾಸ್ಟ್ ಎಲ್ಲಿ ಹೋಗ್ತಾ ಇದ್ದಾನ್ರಿ? ಅಲ್ಲಿ ಹೇಳ್ತಾರಂತ್ರಿ, ಇಲ್ಲಿ ಹೇಳಿಕೆ ನೀಡ್ತಾರಂತ್ರಿ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಅವ್ರನ್ನ ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ದೇವರ ಮಕ್ಕಳು ಯಾವಾಗ ಅಲ್ಲಿ ಹುಡ್ಕೊಂಡು ಹೋಗ್ತಾರೋ ಆವಾಗಲೇ ತಿಳ್ಕೋಬೇಕು ಅವರಲ್ಲಿ ದುರಾತ್ಮ ಬಂದಿದೆ. ಆಮೇಲೆ ಅರ್ಥ ಆಯ್ತಲ್ಲ? ಅವರಲ್ಲಿ ಯಾರಿದ್ದಾರೆ? ದುರಾತ್ಮ ಇದ್ದಾರೆ. ಯಾವಾಗ ದೇವರನ್ನ ಬಿಟ್ಟು ಅಲ್ಲಿ ಹೇಳ್ತೀನಿ ಇಲ್ಲಿ ಕೇಳ್ತೀನಿ ಅಂತ ಹೋಗ್ತಾರ, ಅವರಲ್ಲಿ ಯಾರು ಇರ್ತಾರೆ? ಆಮೇಲೆ ನಮಗೆ ಹೇಳಿಕೆ ಕೇಳಿಕೆ ಎಲ್ಲವೂ ಯಾರು? ದೇವ ನಮಗೆ ಪರಿಹಾರ. ಆಮೇಲೆ ಸೌಳ ಏನ್ ಮಾಡ್ತಿದ್ದಾನೆ? ಸತ್ತವರ ಆತ್ಮಗಳನ್ನ ಎಬ್ಬಿಸಿ ಮಾತಾಡ್ತಾರಲ್ಲ, ಹೇಳಿಕೆ ನುಡಿತಾರಲ್ಲ, ಅಂಥವ್ರನ್ನ ಹುಡುಕಿಕೊಂಡು ಹೋಗಿದ. ಆಮೇಲೆ ಹಲ್ಲೆಲೂಯಾ. ದುರಾತ್ಮ ಅವನ ಜೀವಿತದಲ್ಲಿ ಎಷ್ಟು ಕಾರ್ಯ ಮಾಡ್ತಾ ಇದೆ ನೋಡಿ. ನಮ್ಮ ಜೀವಿತದಲ್ಲಿ ಕಷ್ಟ ಬರುತ್ತೆ, ಉಪದ್ರವ ಬರುತ್ತೆ. ಯೇಸುವೇ ಹೇಳಿದ್ದಾನೆ, ಕಷ್ಟಗಳು ನಿಮಗೆ ಉಂಟು, ಆದ್ರೆ ನೀವು ಹೆಂಗಿರ್ಬೇಕು? ದೃಢವಾಗಿರ್ರಿ. ಹಲ್ಲೆಲೂಯಾ. ಯಾಕಂದ್ರೆ ನಾ ಏನ್ ಮಾಡೀನಿ?
ಈ ಲೋಕವನ್ನ ಜಯಿಸಿದ್ದೇನೆ. ಈ ಲೋಕವನ್ನ ಜಯಿಸಿದ ದೇವ ನಮ್ಮ ಸಂಗಡ ಇದ್ದಾನೆ. ಆಮೇಲೆ ಅಲ್ಲಲ್ಲಿ ಅದನ್ನ ಬಿಟ್ಟು ಜನ ಮಾತಾಡ್ತಾರೆ ಅಂತ ಹೇಳಿ ಅಲ್ಲಿ ಹೋಗಿ ಕೇಳೋದು, ಇಲ್ಲಿ ಹೋಗಿ ಕೇಳೋದು, ಇಲ್ಲಿ ಹೋಗಿ ಮಾಡಿಸೋದು, ಅಲ್ಲಿ ಹೋಗಿ ಮಾಡಿಸೋದಿದ್ರೆ ಬಚಾವ್ ಮಾಡ್ಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ ಪ್ರಿಯರೇ? ಯಾಕಂದ್ರೆ ನಮ್ಮ ಬೆಳಹೀನತೆಗಳಲ್ಲಿ ಸೈತಾನ ನಮ್ಮನ್ನು ಯೂಸ್ ಮಾಡಿಕೊಳ್ಳುತ್ತಾನೆ. ನಮ್ಮ ಕಷ್ಟ ಕಾಲದಲ್ಲಿ ಸೈತಾನನ್ ಏನ್ ಮಾಡ್ತಾನೆ, ಹಗೂರು ಬಂದು ನಮ್ಮ ತಲೆ ಕೆಡಿಸ್ತಾ ಇರ್ತಾನೆ. ಆದ್ರೆ ದೇವರ ಆತ್ಮವನ್ನು ಹೊಂದಿಕೊಂಡಿರುವಂತ ನಾವುಗಳು ಅದಕ್ಕೆ ಅವಕಾಶ ಕೊಡಬಾರದು. ಸೌಳನ್ ತರ ಅವಕಾಶ ಕೊಟ್ರೆ ನಾವು ಅಲ್ಲಿಗೆ ಹೋಗ್ತೇವೆ. ಅಲ್ಲಿಗೆ ಹೋದ್ರೆ ಕೊನೆಯಲ್ಲಿ ಅವನ ಜೀವಿತ ಏನಾಯ್ತು ಗೊತ್ತಾ? ಲಾಸ್ಟಿಗೆ ವಾಕ್ಯವನ್ನು ಓದಿಕೊಳ್ಳೋಣ. 31ನೇ ಅಧ್ಯಾಯ, 1ನೇ ಸಾಮ್ಯಲ 31ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಆದ ಕಾರಣ ಹಾ ಅವನು ತನ್ನ ಆಯುಧ ಹಿಡಿಯುವವನಿಗೆ, ಹಾ ಈ ಸುನ್ನತಿ ಇಲ್ಲದವರು ಹಾ ಬಂದು ನನ್ನನ್ನು ತಿವಿದು ಬಿಟ್ಟರು, ಹಾ ಅವಮಾನ ಮಾಡದ ಹಾಗೆ ಹಾ ನೀನು ನಿನ್ನ ಕತ್ತಿಯನ್ನು ಹಿಡಿದು ಹ್ಮ್ ನನ್ನನ್ನು ಅದರಿಂದ ತಿವಿ ಎಂದರು. ಹ್ಮ್ ಆದರೆ ಅವನು ಆಯುಧ ಹಿಡಿಯುವವನ ಬಹು ಭಯಪಟ್ಟದ್ರಿಂದ ಹಾ ಹಾಗೆ ಮಾಡಲು ಎಂಬುದನ್ನು. ಕಂಟಿನ್ಯೂ. ಆಗ ಸೌಲನು ತಾನೇ ಕತ್ತಿಯನ್ನು ತೆಗೆದುಕೊಂಡು ಅದರ ಮೇಲೆ ಬಿದ್ದು ಸೌಲನನ್ನು ಸೌಲು ಏನಾದ? ಸತ್ತು ಹೋದನು. ಆಮೇಲೆ ದುರಾತ್ಮಕ್ಕೆ ನಾವು ಅವಕಾಶ ಕೊಟ್ರೆ ಏನ್ ಆಗತ್ತ ಗೊತ್ತಾ? ಸೂಸೈಡ್, ಪ್ರಾಣ ಹತ್ಯೆ ನಾವೇ ಮಾಡ್ಕೊಳ್ಳೋದೆ. ಅಲ್ಲೆಲೂಯ. ಯಾಕಂದ್ರೆ ಅವನಲ್ಲಿ ಯಾವ ಆತ್ಮ ಇದೆ? ಅವನಲ್ಲಿ ಯಾವ ಆತ್ಮ ಇತ್ತು? ದೇವರ ಆತ್ಮ ಇತ್ತು. ಅವನೇ ಅದನ್ನೇನ್ ಮಾಡಿದ? ಕಳೆದುಕೊಂಡ. ಕೊನೆಗೆ ಅವನ ಸಾವು ಹೆಂಗ್ ಬಂತು? ಅಂತ ದೊಡ್ಡ ರಾಜ, ದೇವರ ಅಭಿಷೇಕ ಮಾಡಿದ ಮನುಷ್ಯ, ಪರಾಕ್ರಮಶಾಲಿ, ಪರಿಶುದ್ಧಾತ್ಮ ಇಳಿದು ಬಂದ, ಪ್ರವಾದನೆ ನುಡಿದ. ಎಂತ ವರ! ಅಂತ ವರ ನುಡಿದ ಅವನು. ಅಲ್ಲೂ ಅಂತ ವ್ಯಕ್ತಿ ಕೊನೆಯಲ್ಲಿ ಅವನ ಸಾವು ಹೆಂಗ್ ಬಂತು ರೀ? ತನ್ನ ಕತ್ತಿಯನ್ನು ಹಿಡಿದು ಅದ್ರ ಮೇಲೆ ಬಿದ್ದು ತಾನೇ ಸತ್ತು ಹೋದ. ಯಪ್ಪ, ನಾನು ಮನುಷ್ಯರ ಕೈಯಿಂದ ಸಾಯೋದು ಬೇಡ, ಅವ್ರ ಕೈನಲ್ಲಿ ಸಾಯೋದು ಬೇಡ, ಇವ್ರ ಕೈನಲ್ಲಿ ಸಾಯೋದು ಬೇಡ, ನಾನೇ ಸತ್ತು ಹೋಗ್ತೀನಿ ಅಂತೇಳಿ ಏನ್ ಮಾಡಿದ ಅವನು? ತನ್ನ ಸಾವನ್ನ ತಾನೇ ಹೊಂದಿಕೊಂಡ. ಯಾಕಂದ್ರೆ ಅವನಲ್ಲಿರುವಂತ ದುರಾತ್ಮ ಕಾರ್ಯ ಮಾಡಿದೆ. ಅರ್ಥ ಆಯ್ತಲ್ಲ ಬ್ರೀ? ಅದಕ್ಕೆ ಯಾರಿಗೆ ಅವಕಾಶ ಕೊಡಬಾರದು? ಯಾರಿಗೆ ಅವಕಾಶ ಕೊಡಬಾರದು ಹೇಳಿ ಎಲ್ಲರೂ? ಯಾರಿಗೆ ಅವಕಾಶ ಕೊಡಬಾರದು? ಆಮೇಲೆ ಸೈತಾನನಿಗೆ ಅವಕಾಶ ಕೊಟ್ರೆ ನಮ್ಮ ಸಾವು ನಮ್ಮ ಕೈನಲ್ಲಿ. ಆ ಆತ್ಮ ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ ಪ್ರಿಯರೇ. ಆಮೇಲೆ ಅಲ್ಲೆಲ್ಲೋ ಪರಲೋಕ ರಾಜ್ಯದಲ್ಲಿ ಕಾಣ್ತೀವಿ ಅಂತ ಭರವಸೆ ಕೂಡ ಇಲ್ಲ. ಆಮೇಲೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಆತ್ಮ ನಷ್ಟಪಟ್ಟಿದ್ರೆ ನಷ್ಟನೇ. ಅಲ್ಲೆಲ್ಲ ಅದಕ್ಕೆ ಏನು ಕೊಡಬಾರ್ದು ನಾವು? ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಆಮೇನ್. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಸೊ ಯಾವಾಗ ನಾವು ದೇವರ ಆತ್ಮನ ಹೊಂದಿಕೊಂಡಿದೀವೋ ದೇವರಿಗಾಗಿ ಮಾತ್ರ ಜೀವಿಸ್ಬೇಕು. ಅರ್ಥ ಆಯ್ತಲ್ಲ? ಸತ್ರುನು ಯಾರಿಗಾಗಿ ಜೀವಿಸ್ಬೇಕು? ಯಾಕಂದ್ರೆ ಸತ್ರುನು ನಾವು ಬದುಕ್ತೀವಿ ಅಂತ ಕಾನ್ಫಿಡೆಂಟ್ ಇರುತ್ತೆ. ಆದ್ರೆ ದುರಾತ್ಮಕ್ಕೆ ನಾವು ಅವಕಾಶ ಕೊಟ್ರೆ ನೋ ಚಾನ್ಸ್. ತನ್ನ ಕತ್ತಿಯಿಂದ ಅದರ ಮೇಲೆ ಬಿದ್ದು ತಾನೇ ಸತ್ತು ಹೋದ. ಮನುಷ್ಯನನ್ನು ಕೊಳ್ಳಕ್ ಬಂದಾನ, ಗಾಯ ಆಗ್ಬಿಟ್ಟೈತಿ, ನಾನು ಸಾಯಬೇಕು, ಆದರೆ ಇನ್ನೊಬ್ಬರ ಕೈನಲ್ಲಿ ಸಾಯೋದು ಬೇಡ, ನಾನೇ ಸತ್ತು ಹೋಗ್ತೀನಿ ಅಂತ ಹೇಳಿ ತನ್ನ ಕತ್ತಿನ ಹಿಡ್ಕೊಂಡು ಅಲ್ಲಿಂದ ಅದರ ಮೇಲೆ ಬಿದ್ದವನೇ ಏನಾಯ್ದ? ಸತ್ತು ಹೋದ, ಸೂಸೈಡ್ ಮಾಡಿಕೊಂಡ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಇವತ್ತು ನಾವು ದೇವರ ವಾಕ್ಯವನ್ನು ಬಿಟ್ಟು, ದೇವರ ಸೇವಕರ ಮಾತುಗಳನ್ನು ಕೇಳದೆ, ಸಭೆಯ ಅನ್ಯೂನ್ಯತೆಯನ್ನು ಬಿಟ್ಟು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡ್ತಾ ಇರೋದಾದ್ರೆ ನಮ್ಮಲ್ಲಿ ಯಾರು ಕಾರ್ಯ ಮಾಡೋದು? ಸೈತಾನ ಕಾರ್ಯ ಮಾಡ್ತಾ ಇರೋದು. ಅಲ್ಲೆಲ್ಲೂಯ್ಯ. ಅದು ಎಂಥ ದೊಡ್ಡ ಪ್ರವಾದಿಯಾಗಿರಲಿ, ಅದು ಎಂಥ ದೊಡ್ಡ ಸೇವಕನಾಗಿರಲಿ, ಅದು ಎಂಥ ದೊಡ್ಡ ವಿಶ್ವಾಸಿಯಾಗಿರಲಿ, ನೀನು ದೇವರ ಒಳಗಿಲ್ಲ ಅಂದ್ರೆ ಸೈತಾನ್ಗೆ ಒಳಗಾಗಿದೆಯಾ ಅಂತ ಅರ್ಥ. ಆಮೇಲೆ ಅಲ್ಲೆಲ್ಲೂಯ್ಯ. ಸೈತಾನ್ ನಿನ್ನ ಒಳಗೆ ಬಂದರೆ ಬಿಡೋದಿಲ್ಲ. ಅಲ್ಲೆಲ್ಲೂಯ್ಯ. ಒಂದು ಹೋದ್ರೆ ಅದು ಎಷ್ಟನ್ನ ಕರ್ಕೊಂಡು ಬರುತ್ತದೋ? ಒಂದು ಸಾರಿ ಬಂದು ಬಿಡುಗಡೆ ಆಗಿದೆಯಲ್ಲ, ಒಂದು ಸಾರಿ ಬಂದು ನೀನು ಬಿಡುಗಡೆ ಹೊಂದಿಕೊಂಡಿದೆಯಲ್ಲ, ಇನ್ಮೇಲೆ ನೀ ಎಲ್ಲಿ ಇರಬೇಕು? ದೇವರ ಮಗನಾಗಿ ದೇವರಲ್ಲಿ ಇರಬೇಕು. ಇಲ್ಲಪ್ಪ ನನಗೆ ಅದೂ ಬೇಕು, ಇದೂ ಬೇಕು, ಅದೂ ಬೇಕು, ಇದೂ ಬೇಕಂತ ಹೇಳಿ ನೀ ಅಲ್ಲಿ ಓಡ್ತಾ ಇದ್ರೆ ನೀ ಯಾರಿಗೆ ಅವಕಾಶ ಕೊಡ್ತಾ ಇದ್ದಿ? ಅದು ಒಂದು ಹೋಗಿ ಎಷ್ಟನ್ನ ಕರ್ಕೊಂಡು ಬರ್ತಾ ಇರುತ್ತೆ, ರೆಡಿಯಾಗಿದೆ. ಅಲ್ಲೆಲ್ಲೂಯ್ಯ. ಅಲ್ಲಿ ಏನು ಕಾಯ್ತಾ ಇದೆ? ಬಂದಿಯಾ? ಬಂದೇ ಬಿಟ್ಟಿಯಾ ಅಂತೇಳಿ ಅದೇನು ಮಾಡುತ್ತೆ? ಬರ್ರೋ 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 ಅಂತೇಳಿ ಇನ್ನೊಂದು 7 ಏನು ಮಾಡುತ್ತದೋ? ಆವಾಗ ಅವನ ಸ್ಥಿತಿ ಏನಾಗತ್ತಂತೆ? ಮೊದಲಕ್ಕಿಂತಲೂ ತೀರ ಕಡೆ ಆಗತ್ತೆ. ಆಮೇಲೆ ಅದಕ್ಕೆ ಸೈತಾನಿಗೆ ಏನು ಕೊಡಬಾರ್ದು ನಾವು? ಅವಕಾಶ ಕೊಟ್ಟರೆ ಮರಣ ಗ್ಯಾರಂಟಿ.
ಆಮೇಲೆ ಕೊನೆಯಲ್ಲಿ ಅವನ ಸಾವು, ಅವನು ಸತ್ತು ಹೋದ, ಅವನ ಕಣ್ಣು ಮುಂದೆ ನನ್ನ ಮಗನೂ ಸತ್ತು ಹೋದ. ಸ್ವಂತ ಮಗ, ಒಳ್ಳೆ ಹುಡುಗ ಅವ. ಆಮೇಲೆ ಯೋಣತಾನ, ಅವನಿಗೊಂದು ಒಳ್ಳೆ ಸುಂದರವಾದ ಮಗು, ದಾವೀದನ ಫ್ರೆಂಡ್ ಅವ. ಅಲ್ಲೆಲ್ಲೂಯ್ಯ, ಒಳ್ಳೆ ಮಗ ಅವನು. ಅಲ್ಲೆಲ್ಲೂಯ್ಯ, ಅವನು ಕೂಡ ಅವನ ಕಣ್ಣು ಮುಂದೆನೇ ಏನಾದ, ಸತ್ತು ಹೋದ. ಕಾರಣ ಇವನು ಸೈತಾನನಿಗೆ ಅವಕಾಶ ಕೊಟ್ಟ ಕಾರಣವಿಲ್ಲ. ಆಮೇಲೆ ನಾವು ಯಾವಾಗ ಸೈತಾನಿಗೆ ಅವಕಾಶ ಕೊಡ್ತೀವೋ ನಾವು ಸಾಯ್ತೀವಿ, ನಮಗೆ ಸಂಬಂಧಪಟ್ಟವನು ಸಾಯಿ ಹೊಡಿತಾ ಇರ್ತೀವಿ ಅಂತ ಅರ್ಥ. ಅದಕ್ಕೆ ಏನು ಕೊಡಬಾರ್ದು, ನಾವು ಸೈತಾನನಿಗೆ ಅವಕಾಶ ಕೊಡಬಾರದು. ಇನ್ನೊಂದು ವ್ಯಕ್ತಿ ಇದ್ದಾನೆ, ಸೈತಾನನಿಗೆ ಅವಕಾಶ ಕೊಡದೇ ಇರುವಂಥ ಒಂದು ವ್ಯಕ್ತಿ ಯಾರಂತ ನೋಡೋದಾದ್ರೆ ನಮಗೆ ತುಂಬ ಪರಿಚಯ ಆಗಿರುವಂಥ ಒಂದು ವ್ಯಕ್ತಿ. ಯಾರು? ಯೋಬ. ಆಮೇಲೆ ಅಲ್ಲೆಲ್ಲೂ ಈ ವಾಕ್ಯವನ್ನು ಓದಿಕೊಳ್ಳೋಣ. ಯೋಬನ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ. 1ನೇ ಅಧ್ಯಾಯ 1ನೇ ವಚನ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದನ್ನು ದೂರ ಮಾಡುವವನು, ನಿರ್ದೋಷಿಯು, ಯಥಾರ್ಥ ಚಿತ್ತವುಳ್ಳವನು ಆಗಿದ್ದನು. ಆಮೇಲೆ ಯೋಬ ಎಂತ ಒಂದು ವ್ಯಕ್ತಿ ಅಂದ್ರೆ ದೇವರಿಗೆ ಭಯಪಡುವಂತ ವ್ಯಕ್ತಿ, ಕೆಟ್ಟದ ಮಾಡದೇ ಇರುವಂತ ವ್ಯಕ್ತಿ, ನೀತಿವಂತನು, ಸಜ್ಜನನು, ಯಥಾರ್ಥವಾದ ಒಂದು ವ್ಯಕ್ತಿ. ಆಮೇಲೆ ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಲ್ಲ ಪ್ರಿಯರೇ? ಇಂಥ ಒಂದು ವ್ಯಕ್ತಿ ಯಾರಂದ್ರೆ ಯೋಬ. ಆದ ಕಾರಣ ಅವನ ಜೀವಿತದಲ್ಲಿ ದೇವರ ಭಯ ಯಾವಾಗಲೂ ಇತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಎರಡನೇದಾಗಿ ನಾವು ನೋಡ್ತಾ ಇದೀವಿ ಅವನಲ್ಲಿರುವಂತ ಇನ್ನೊಂದು ಕ್ವಾಲಿಫಿಕೇಶನ್, ಅದೇ 1ನೇ ಅಧ್ಯಾಯದಲ್ಲಿ 5ನೇ ವಚನ. ಯೋಬನ ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿದ, ಒಂದು ವೇಳೆ, ವಾಕ್ಯದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಒಂದು ವೇಳೆ ತನ್ನ ಹೃದಯದಲ್ಲಿ ತನ್ನ ಮಕ್ಕಳು ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಕಂಟಿನ್ಯೂ. ಅದರಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಒಂದು ವೇಳೆ ನನ್ನ ಮಕ್ಕಳು ದೇವರ ವಿರೋಧವಾಗಿ ಏನಾದ್ರು ಪಾಪ ಮಾಡಿದ್ರೆ, ಅರ್ಥ ಆಯ್ತಲ್ಲ? ಒಂದು ವೇಳೆ ಏನಾದ್ರು ಪಾಪ ಮಾಡಿರಬಹುದು. ಆದ ಕಾರಣ ನನ್ನ ಮಕ್ಕಳನ್ನು ನಾನು ಪರಿಶುದ್ಧ ಮಾಡಬೇಕಂತೇಳಿ ದೇವರಿಗೆ ಸರ್ವಾಂಗ ಬಲಿಗಳನ್ನು ಒಪ್ಪಿಸಿಕೊಡ್ತು ಯಾವಾಗಲೂ ಅವರನ್ನು ಏನು ಮಾಡ್ತಾ ಇದ್ದ? ಪರಿಶುದ್ಧಗೊಳಿಸ್ತಾನೇ ಇರ್ತಿದ್ದ. ತಿಂಗಳಿಗೊಂದು ಸಾರಿನೋ 3 ತಿಂಗಳಿಗೊಂದು ಸಾರಿನೋ ಪ್ರತಿ ಏನು ಮಾಡ್ತಿದ್ದ? ಅವನು ಬಲಿ ಕೊಟ್ಟು, ಯಪ್ಪ ತಪ್ಪೇನ ಮಾಡಿದ್ರೆ ಒಪ್ಪಿಕೊಡ್ರೋ, ತಪ್ಪೇನ ಮಾಡಿದ್ರೆ ಅರಿಕೆ ಇಡ್ರೋ, ತಪ್ಪೇನ ಮಾಡಿದ್ರೆ ಏನು ಮಾಡ್ರೋ ಒಪ್ಪಿಸಿಕೊಡ್ರೋ, ತಿಳಿಯದೆ ಏನೋ ಮಾಡಿದ್ರು ಈಗಲೇ ಏನು ಮಾಡ್ಕೊಂಡು ಬಿಡ್ರಿ, ನೀವು ದೇವರಲ್ಲಿ ಒಳಗಾಗಿ ಆ ತಪ್ಪನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಅವನು ಆ ಮಕ್ಕಳನ್ನ ಏನು ಮಾಡ್ತಿದ್ದ? ಅವನು ಹೆತ್ತವರೇ, ಮಕ್ಕಳನ್ನ ಏನು ಮಾಡ್ತಿದ್ದ ಅವನು? ಆದರೆ ಈಗಿರುವಂಥ ತಂದೆದಾಗಲಿ ಏನು ಮಾಡ್ತಾ ಇದ್ದೀವಿ? ನಾವೇ ದಾರಿ ತಪ್ಪಿಸ್ತಾ ಇದ್ದೀವಿ. ಆಮೇಲೆ ನಾವು ಏನು ಮಾಡ್ತಿದ್ದ? ಮಕ್ಕಳೆಲ್ಲ ಒಳ್ಳೆಯವರೇ, ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ. ಆದರೂ ಅವನಲ್ಲಿ ಒಂದು ವೇಳೆ ನಾನು ಇಲ್ಲದೆ ಟೈಮ್ನಲ್ಲಿ ಅಥವಾ ಇವರು ಹೊರಗೆ ಹೋಗಿ ಏನೋ ತಪ್ಪು ಮಾಡಿದರೆ ಯಾರು ಗೊತ್ತಾಗತ್ತೆ? ದೇವರ ಕೋಪ ಇವ್ರ ಮೇಲೆ ಬಂದು ಬಿಟ್ರೆ ಅಂತ ಹೇಳಿ ಅವನೇ ಏನು ಮಾಡ್ತಿದ್ದ? ಪ್ರೇಯರ್ ಮಾಡ್ರಿ, ಬರ್ರಿ ಕುಂದ್ರು, ಪ್ರೇಯರ್ ಮಾಡ್ರಿ, ಪರಿಶುದ್ಧಕ್ಕೆ ಮಾಡ್ಕೊಳ್ರಿ ಅಂಥೇಳಿ ಅವನು ಅಷ್ಟು ಮಟ್ಟಿಗೆ ದೇವರ ಭಯದಲ್ಲಿದ್ದ ಅವನು ಯೋಬ. ಆಮೇಲೆ ಅಷ್ಟು ಚೆನ್ನಾಗಿ ನಡ್ಕೊಳ್ತಿದ್ದ, ಅಷ್ಟು ಚೆನ್ನಾಗಿ ದೇವರ ಪ್ರಾರ್ಥನೆ ಮಾಡ್ತಿದ್ದ, ಮಕ್ಕಳಿಗಾಗಿ ಅಷ್ಟು ದೇವರ ಸಮ್ಮುಖದಲ್ಲಿ ಬೇಡ್ತಾ ಇದ್ದ. ಹಲ್ಲೆಲೂಯಾ. ಅವನ ವಿಷಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 8ನೇ ವಚನ ಓದಿಕೊಳ್ಳೋಣ. ನನ್ನ ಸೇವಕನಾದ ಯೋಬವನ್ನ ಮೇಲೆ ಗಮನವಿಟ್ಟಿದೆಯಾ? ಸಂಪೂರ್ಣನು, ಯಥಾರ್ಥನು, ದೇವರಿಗೆ ಭಯಪಡುವವನು, ಕೇಡನ್ನು ಬಿಟ್ಟು ತೊಲಗುವವನು ಆಗಿದ್ದಾನೆ. ಅವನನ್ನ ಹಾಗೆ ಈ ಭೂಮಿಯಲ್ಲಿ ಒಬ್ಬೊಬ್ಬನು ಇಲ್ಲ. ಆಮೇಲೆ ಯಾರು ಹೇಳಿದ್ರು ಇದು? ಯಾರು ಹೇಳಿದ್ದು? ದೇವರು ಹೇಳಿದಾನೆ ಒಂದು ವ್ಯಕ್ತಿನ ಕುರಿತು. ನನ್ನ ಸೇವಕನ ಯೋಬನ ನೋಡಿದ್ಯಾ? ಭೂಮಿಯಲ್ಲಿ ಅವನ ತರ ಒಂದು ವ್ಯಕ್ತಿ ಯಾರೂ ಇಲ್ಲ. ಅಷ್ಟು ನನ್ನ ಮನ ಮೆಚ್ಚಿದ್ದಾನೆ. ಅಷ್ಟು ದೇವರನ್ನ ಮೆಚ್ಚಿದ ವ್ಯಕ್ತಿ ಯಾರಂದ್ರೆ ಯೋಬ. ದೇವರನ್ನ ತುಂಬಾ ಮೆಚ್ಚಿದ ವ್ಯಕ್ತಿ ಯಾರಂದ್ರೆ ಯೋಬ. ಪ್ರಿಯರೇ, ಭೂಮಿಯಲ್ಲಿ ಅವನಂತ ಒಂದು ವ್ಯಕ್ತಿ ಇಲ್ಲವೇ ಇಲ್ಲ ಅಂತ ಯಾರು ಮಾತಾಡಿದ್ರು? ದೇವರೇ ಹೇಳಿದ್ದಾರೆ. ಆಮೇಲೆ ನಮಗೆ ಹೇಳಲಿಕ್ಕೆ ಆಗತ್ತಾ? ನಾವು ಇಲ್ಲಿಂದ ಹೊರಗೆ ಹೋದ್ರೆ ಎಷ್ಟು ಒಳ್ಳೆ ಶಬ್ದ ಮಾತಾಡ್ತೀವಿ ಏನೋ, ಮಕ್ಕಳನ್ನ ಎಷ್ಟು ಬೈತೀವೋ ಏನೋ. ಆಮೇಲೆ ಅಲ್ಲೆಲ್ಲೂಯ್ಯ, ಸೈತಾನ್ ಅಂತ ಬೈದೇ ಇರ್ತೀವ ನಾವು ಮಕ್ಕಳನ್ನ. ಅಲ್ಲೆಲ್ಲೂಯ್ಯ, ಹೌದಾ ಇಲ್ವಾ? ಅಲ್ಲೆಲ್ಲೂ ಎಷ್ಟು ಕಾಟ ಕೊಡ್ತಾವಪ್ಪ ಅಂತ ಹೇಳಿ ಮಾತಾಡ್ತೀವ ಇಲ್ವಾ?
ಆದ್ರೆ ಅವನು ನೋಡ್ರಿ ತನ್ನ ಬಾಯಿನಲ್ಲಿ ತುಟಿಯಲ್ಲಿ ಶಬ್ದದಲ್ಲಿ ಕೂಡ ದೇವರನ್ನ ಏನ್ ಮಾಡಲಿಲ್ಲ, ನೋಯಿಸ್ಲಿಲ್ಲ. ದೇವರು ಅದಕ್ಕೆ ಸಾಕ್ಷಿ ಕೊಡ್ತಾ ಇದ್ದಾನೆ, ಅವನಂತ ಒಂದು ವ್ಯಕ್ತಿ ಭೂಮಿಯಲ್ಲಿ ಇಲ್ಲವೇ ಇಲ್ಲ ಅಂತೇಳಿ ಮಾತಾಡೋ ಮಟ್ಟಿಗೆ ದೇವರ ಹತ್ರ ಸಾಕ್ಷಿ ಹೊಂದಿದ ಮಗ ಯಾರಂದ್ರೆ ಯೋಬ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ, ಯೋಬ ಅವನ ಜೀವಿತದಲ್ಲಿ ಸೈತಾನನ ಕಾಟಗಳು ಎಷ್ಟು ಬಂತು. ಆಮೇಲೆ ಅಲ್ಲೆಲೂಯ ಅಲ್ಲೆಲೂಯ. ವಾಕ್ಯದಲ್ಲಿ ನಾವು ನೋಡುತ್ತೇವೆ 1ನೇ ಅಧ್ಯಾಯ 20ನೇ ವಚನದಲ್ಲಿ, ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ ಸಾಕು. ಆಮೇಲೆ ಎಂತ ಸಂದರ್ಭ. ಆ ವಾಕ್ಯವನ್ನ ಮನೇಲಿ ಹೋಗಿ ಓದಿ ನೋಡ್ರಿ. ಸೈತಾನನ್ನ ಏನ್ ಮಾಡಿದಾನೆ, ಬಂದಾನ. ನೀ ದೇವರನ್ನ ಕೊಂಡಾಡ್ತಾ ಇದೀಯಾ, ಅಷ್ಟು ಭಯಭಕ್ತಿ ಉಳ್ಳ ವ್ಯಕ್ತಿಯ ನೀನು ದೇವರೇ ನಿನ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ, ಅಷ್ಟು ಚಲೋ ಚರ್ಚಿಗೆ ಹೋಗ್ತೀಯ ನೀನು, ಅಷ್ಟು ಚಲೋ ಪ್ರಾರ್ಥನೆ ಮಾಡ್ತೀಯ ನೀನು, ಅಷ್ಟು ಚಲೋ ದೇವರನ್ನ ನಡ್ಕೊಳ್ತೀಯ, ತಡಿ ಹೆಂಗ್ ನಡ್ಕೊಳ್ತೀಯ ಅಂತ ನೋಡ್ತೀನಿ ಅಂತೇಳಿ ಸೈತಾನನ ಅವನ ಜೀವಿತದಲ್ಲಿ ಕಾಡಾಡ್ಲಿಕ್ಕೆ ಶುರು ಮಾಡಿದ. ಆಮೇಲೆ ದೇವರ ಹತ್ರ ಪರ್ಮಿಷನ್ ಕೇಳ್ತಾನೆ. ದೇವರು ಆಯ್ತಪ್ಪ ಹುಷಾರ, ಅವನ ಜೀವ ತೆಗಿಬೇಡ, ಅವನ ದೇಹ ಮುಟ್ಟಬೇಡ, ಬೇರೆ ಏನೋ ಮಾಡು ಅಂತ ಹೇಳಿ ಆ ಪರ್ಮಿಷನ್ ಕೊಟ್ಟಿದ್ರಂತ. ಆಗ ಅವನು ಬಂದು ಏನ್ ಮಾಡ್ತಿದ್ದಾನೆ, ಇಮಿಡಿಯೇಟ್ ಆಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನಿಗಿದ್ದ 3 ಮಕ್ಕಳು ಅಟ್ ಎ ಟೈಮ್ನಲ್ಲಿ ಸತ್ತೋದು. ಆ ಮಕ್ಕಳೇನು ಪಾಪ ಮಾಡಿಲ್ರಿ. ಪಾಪ ಮಾಡಿದ್ರ? ತಪ್ಪು ಮಾಡಲಿಲ್ಲ. ಯೋಬ ಅಷ್ಟು ಚೆನ್ನಾಗಿ ನಡೆಸಿದ. ಆದರೆ ಇವನನ್ನು ಕಾಡಿಸ್ಬೇಕಂತೇಳಿ ಆ ಮಕ್ಕಳನ್ನ ಸೈತಾನ್ ಏನ್ ಮಾಡಿದ, ಸಾಯ ಹೊಡೆದ. ಹಲ್ಲೆಲೂಯ. ಆಮೇಲೆ ಅವನ ಎಲ್ಲ ಆಸ್ತಿ ಹೋಯ್ತು, ಕುರಿ ದನಗಳೆಲ್ಲ ನೀರಿನಲ್ಲಿ ಹೊಡ್ಕೊಂಡು ಹೋಗ್ತು. ಹಲ್ಲೆಲೂಯ. ಎಲ್ಲ ಆಳುಗಳು ಕೂಡ ಹೋಗ್ಬಿಟ್ರು. ಹಲ್ಲೆಲೂಯ. ಈಗ ನಿರ್ಗತಿ ಉಳ್ಳವನಾಗಿ ಎಲ್ಲವನ್ನ ಕಳೆದುಕೊಂಡಿದ್ದಾನೆ. ವೇದನೆ ಇರುತ್ತೆ, ನೋವಿರುತ್ತೆ, ಕರೆಕ್ಟಾ? ಒಂದು ಮಗುವನ್ನ ಕಳ್ಕೊಂಡ್ರೆ ಎಷ್ಟು ನೋವಿರುತ್ತೆ ನಮಗೆ. ಆಮೇಲೆ ಹಲ್ಲೆಲೂಯ. ಈಗ ತನಗಿದ್ದ 3 ಮಕ್ಕಳನ್ನ ಅವನು ಏನ್ ಮಾಡಿದ, ಅವನು ಕಳ್ಕೊಂಡಿದ್ದ. ಎಷ್ಟು ನೋವು ಇರ್ಬೇಕ್ರಿ ಅವನಿಗೆ? ಅವನು ಯೋಚನೆ ಮಾಡ್ರಿ. ಏನೂ ಇಲ್ಲ, ನಮ್ಮ ಚಿಕ್ಕಮ್ಮ ಒಬ್ರು ತೀರಿ ಹೋದ್ರು. ನಾನು ಅವಾಗ ದೇವರು ನಂಬಿ ಒಂದು 2-3 ವರ್ಷ ಆಗಿತ್ತು. ಜಸ್ಟ್ ದೀಕ್ಷಾಸ್ಥಾನ ತಗೊಂಡಿದ್ದೇನೆ. ಈ ಜನವರಿ ತಿಂಗಳು ದೀಕ್ಷಾಸ್ಥಾನ ತಗೊಂಡಿನಿ. ಅದೇ ತಿಂಗಳಿನಲ್ಲಿ ನಮ್ಮ ಚಿಕ್ಕಮ್ಮ ಅವರು ತೀರಿ ಹೋದ್ರು. ಚಿಕ್ಕಮ್ಮ ಅಂದ್ರೆ ಸ್ವಲ್ಪ ಅವರಿಗೆ ಬುದ್ಧಿ ಕಡಿಮೆ ಇದೆ. ನಾವು ಫಸ್ಟ್ ಚರ್ಚಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ, ಅವ್ರಿಗೆ ಆರಾಮಾಗ್ಬೇಕಂತ ಹೇಳಿ ಪ್ರಾರ್ಥನೆಗೆ ಹೋಗಿದ್ದು. ಅರ್ಥ ಆಯ್ತಲ್ಲ? ಯಾಕಂದ್ರೆ ಒಬ್ರು ಬಂದು ಹೇಳಿದ್ರು ಹಿಂಗಿಂಗಂತ. ಅವಾಗ ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಏನ್ ಮಾಡಿದೀವಿ, ಚರ್ಚಿಗೆ ಹೋಗಿದ್ದೀವಿ. ಅವ್ರು ಆರಾಮಾಗ್ತಾರೆ ಅಂತ ಹೇಳಿ ನಂಬಿ ಏನ್ ಮಾಡಿದೀವಿ, ಕರ್ಕೊಂಡು ಹೋಗಿದ್ದೀವಿ. ಅವ್ರಿಗಾಗಿ ಹೋಗ್ಲಿಕ್ಕೆ ಶುರು ಮಾಡಿದೀವಿ. ವಾಕ್ಯಗಳನ್ನ ಕೇಳಿ ದೇವರಲ್ಲಿ ಪರಿಪೂರ್ಣ ನಂಬಿಕೆ ಬಂತು. ಸೊ ದೀಕ್ಷಾಸ್ಥಾನ ಮಟ್ಟಿಗೆ ಹೋಗಿ ದೀಕ್ಷಾಸ್ಥಾನ ತಗೊಂಡ್ಬಿಟ್ಟಿವಿ. ದೀಕ್ಷಾಸ್ಥಾನ ತಗೊಂಡು ಅದೇ ತಿಂಗಳಿನಲ್ಲಿ ನಮ್ಮ ಚಿಕ್ಕಮ್ಮ ಏನಾದ್ರು, ಆಮೇಲೆ ಅವಳಿಗಾಗಿ ಸಭೆಗೆ ಹೋಗಿದ್ದೀವಿ, ಅವಳು ತೀರಿ ಹೋದ್ರು. ಅವಾಗ ಸಿಟ್ಟು ಎಷ್ಟು ಬರ್ಬೇಕು ನನಗೆ, ಎಷ್ಟು ಬರಬೇಕು ದೇವ್ರ ಮೇಲೆ. ಆಮೇಲೆ ಈಗ ದೀಕ್ಷಾಸ್ಥಾನ ತಗೊಂಡಿನಿ, ಇನ್ನು ನಮ್ಮ ಚಿಕ್ಕಮ್ಮ ಆರಾಮಾಗ್ಬೇಕಂತ ಬಂದಿದ್ದೀನಿ. ಅಷ್ಟರೊಳಗೆ ಆಕಿ ಸತ್ತೋಗಿದ್ದಾಳಂದ್ರೆ ಆ ವೇದನೆ ತಡ್ಕೊಳಕ್ಕಾಗದೆ ಆ ಸುದ್ದಿ. ನಾನು ದೂರದಲ್ಲಿ ಎಲ್ಲ ಕೆಲಸದಲ್ಲಿ ಇದ್ದೀನಿ, ತುಂಬ ದೂರ ಪ್ರಯಾಣ ಮಾಡಬೇಕು. ಫೋನ್ನಲ್ಲಿ ಎಲ್ಲೋ ಕಂಪನಿ, ಅವಾಗಲೇ ಫೋನ್ಗಳ ಜಾಸ್ತಿ ಇಲ್ಲ, ಕಂಪನಿ ಫೋನ್ ಹಚ್ಚಿ ಹೇಳಿದ್ದಾರೆ. ಕಂಪನಿಯಲ್ಲಿ ನಮ್ಮ ಸೂಪರ್ವೈಸರ್ ಬಂದು ಏನು ಮಾಡಿದ್ರು ನಮಗೆ, ಈ ಥರ ಏನಪ್ಪ ನೀವು ಈ ಥರ ಒಬ್ಬರು ತೀರ್ಕೊಂಡಾರಂತೆ, ಇಮಿಡಿಯೇಟಾಗಿ ನೀವು ಹೋಗ್ಬೇಕಂತಂತೆ. ಚೆನ್ನೈಯಿಂದ ನಾನು ಬೆಂಗಳೂರಿಗೆ ಬರ್ಬೇಕು ಅವಾಗ. ಸೊ ಏನು ಮಾಡಿದ್ದೀವಿ, ಅಲ್ಲಿಂದ ಲೀವ್ ಅದು ಸುದ್ದಿ ಕೇಳಿದ ಕೂಡಲೇ ಸೀದಾ ರೂಮಿಗೆ ಹೋಗಿ ಬ್ಯಾಗನ್ನ ಎಸೆದು ಫೋಟೋ ಇತ್ತು ಅವಾಗ ನಮ್ಮ ಮನೆಯಲ್ಲಿ, ನನ್ನ ರೂಮ್ನಲ್ಲಿ. ಅವಾಗ ಒಂದು ಹುಡುಗರು ಜನ ಸೇರಿ ರೂಮ್ ಮಾಡಿದ್ವಿ. ಆ ರೂಮ್ನಲ್ಲಿ ಒಂದು ಫೋಟೋ ಇತ್ತು. ಆ ಫೋಟೋ ನೋಡಿ ಎಷ್ಟು ಮಾತಾಡ್ಬೇಕು ನಾನು. ಈಗ ದೀಕ್ಷಾಸ್ಥಾನ ತಗೊಂಡಿನಿ, ನೀನು ದೇವರು, ನೀ ಯಾಕೆ ಹಿಂಗೆ ಮಾಡಿದಿ, ನಮ್ಮ ಚಿಕ್ಕಮ್ಮನ ಕಳ್ಕೊಂಡು ಬಿಟ್ಟಿನಿ. ಸೊ ನೀನು ನಂಬಿ ಬಂದಿದ್ದಾಗ ಇದೇವ ನನಗೆ ಹಂಗು ಹಿಂಗಂತ 1 ತಾಸು ಹತ್ತು ಸ್ವಾಮಿಗೆ ವಿರೋಧವಾಗಿ ಮಾತಾಡ್ತಾ ಇದ್ದೀನಿ. ನಾನು ಈಗ ದೀಕ್ಷಾಸ್ಥಾನ ತಗೊಂಡಿದ್ದೆ, ನೀನು ಉಳಿಸ್ಬೇಕಾಗಿತ್ತು, ಹಂಗೆ ಮಾಡ್ಬೇಕಾಗಿ ಹಿಂಗೆ ಅಷ್ಟು ಮಾತಾಡೀನ್ರಿ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಇಷ್ಟೆಲ್ಲ ವಾಕ್ಯ ತಿಳಿದಿರುವಂತ ನನಗೆ ಒಂದು ಜೀವ ಹೋಯ್ತಂದ್ರೆ ಇಷ್ಟು ಸಂಕಟ ಆಗ್ತಾ ಇದೆ. ಅಂದ್ರೆ ಯೋಬ ತನ್ನ 3 ಮಕ್ಕಳನ್ನು ಕಳೆದುಕೊಂಡಿದ್ದಾನೆ. ಎಷ್ಟು ನೋವಾಗಿರ್ಬೇಕು ಯೋಚನೆ ಮಾಡಿ. ಆಮೇಲೆ ಹಲ್ಲೆಲೂಯ. ಆದ್ರೆ ಅವ ಏನ್ ಮಾಡ್ತಿದ್ದಾನೆ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 21ನೇ ವಚನ. ಕರ್ತನು ಕೊಟ್ಟನು, ಕರ್ತನೇ ತೆಗೆದುಕೊಂಡನು, ಕರ್ತನ ಹೆಸರಿಗೆ ಸ್ತೋತ್ರ ಅಂತ ಹೇಳಿದನು. ಆಮೇಲೆ ಹಲ್ಲೆಲೂಯ. ಎಲ್ಲರೂ ಇಲ್ಲಿದ್ದೀರಾ?
ಆಮೇಲೆ ಏನಂತ ಹೇಳ್ತಾ ಇದ್ದಾನ್ರಿ? ದೇವರು ಕೊಟ್ಟಿದ್ದು ದೇವರೇ ತೆಗೆದುಕೊಂಡಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹೇಳಲಿಕ್ಕಾಗತ್ತಾ? ದೇವರನ್ನ ಬೈಲಿಗೆ ರೆಡಿಯಾಗಿರ್ತೀವಿ. ದೇವರು ಏನಾದ್ರು ಕೇಳಿದ್ ಕೊಡ್ಲಿಲ್ಲ ಅಂದ್ರೆ ಬೈಲಿಗೆ ರೆಡಿಯಾಗಿರ್ತೀವಿ. ಏನು ದೇವ್ರು ಬಿಡ್ರಿ, ಯಾವ ದೇವ್ರಿಲ್ಲ ಬಿಡ್ರಿ ಅಂತೇಳಿ ಮಾತಾಡ್ತೀವಿ. ಹೌದಾ ಇಲ್ವಾ? ಆಮೇಲೆ ಅಷ್ಟು ದುಃಖ ಬಂದಿರುತ್ತೆ, ಅಷ್ಟು ನೋವು ಬಂದಿರುತ್ತೆ. ಅಲ್ಲೆಲ್ಲೂಯ್ಯ. ಆದ್ರೆ ಯೋಬ ತನ್ನ ತುಟ್ಟಿಯಲ್ಲಿ ಕೂಡ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ತನ್ನ ತುಟ್ಟಿಯಲ್ಲಿ ಕೂಡ ದೇವರಿಗೆ ವಿರೋಧವಾಗಿ ಮಾತಾಡಲಿಲ್ಲ. ಆಮೇನ್. ಅಲ್ಲೆಲ್ಲೂಯ್ಯ. ದೇವರು ನನಗೆ ಕೊಟ್ಟಿದ್ದಪ್ಪ ಇದು, ದೇವರೇ ನೀನು ತಗೊಂಡಿದ್ದಿ, ನಿನಗೇ ಸ್ತೋತ್ರ. ಈ ಕಾನ್ಫಿಡೆಂಟ್ ಬರುತ್ತಾ ನಮಗೆ? ಸೈತಾನನಿಗೆ ಅವನ ಅವಕಾಶ ಕೊಡ್ಬೋದಾಯ್ತು, ಆದ್ರೆ ಅವನೇನ್ ಮಾಡಲಿಲ್ಲ. ಸೈತಾನನಿಗೆ ಅವಕಾಶ ಕೊಡ್ಲಿಲ್ಲ. ಅಲ್ಲೆಲ್ಲೂಯ್ಯ. ಸೈತಾನನ್ನ ಕಾಯ್ತಾ ಇರ್ತಾನೆ ಯಾರನ್ನು ನುಂಗೋಣ ಅಂತೇಳಿ, ಆದ್ರೆ ಅವನೇನ್ ಮಾಡ್ಲಿಲ್ರಿ, ಸೈತಾನನಿಗೆ ಅವಕಾಶ ಕೊಡ್ಲಿಲ್ಲ. ಏನ್ ದೇವ್ರು ಕೊಟ್ಟಾನ, ದೇವರು ತಗೊಂಡಾನ, ಹೋಗ್ಲಿ ಬಿಡು, ನನ್ನ ತಾಯಿ ಹೊಟ್ಟೆಯಿಂದ ಖಾಲಿಯಾಗಿ ಬಂದೀನಿ, ಖಾಲಿಯಾಗಿ ಹೋಗ್ತೀನಿ ಅಂತೇಳಿ ತನ್ನನ್ನೇ ತನ್ನ ಸಮಾಧಾನ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿದ. ಇವತ್ತು ಈ ನಂಬಿಕೆ ನಮ್ಮಲ್ಲಿ ಇದೆಯಾ? ಈ ನಂಬಿಕೆ ನಮ್ಮಲ್ಲಿ ಇದೆಯಾ? ಒಂಚೂರು ಕಷ್ಟ ಬರಲಿ, ಒಂಚೂರು ವೇದನೆ ಬರಲಿ, ಏನ್ ಪ್ರಾರ್ಥನೆ ಬೇಡ, ಏನ್ ದೇವ್ರು ಬಿಡು, ಏನ್ ವಾಕ್ಯ ಬಿಡು ಅಂತ ಮಾತಾಡ್ತೀವಿ ಹೊರತು, ಯಪ್ಪ ದೇವರು ಕೊಟ್ಟಾನ ಅನುಭವಿಸೋಣ ಬಿಡು ಅಂತ ಒಂದು ಸಲ ನಮ್ಮ ಬಾಯಲ್ಲಿ ಬರೋದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ದೇವರ ನಾಮಕ್ಕೆ ಸ್ತೋತ್ರ. ಅವಾಗಲೂ ಅವನು ದೇವರನ್ನ ಏನು ಮಾಡಿದ? ಮಹಿಮೆಪಡಿಸಿದ. ಅಲ್ಲೆಲ್ಲೂಯ್ಯ. ಎರಡನೇ ಒಂದು ಸಂದರ್ಭ ಬರ್ತಾ ಇದೆ. 2ನೇ ಅಧ್ಯಾಯದಲ್ಲಿ 7ನೇ ವಚನದಿಂದ ನಾವು ನೋಡೋದಾದರೆ, ಅವನಿಗೇನು ಬಂತಂತೆ? ದೊಡ್ಡ ಒಂದು ರೋಗ ಬಂತು. ಎಂಥ ರೋಗ ರೀ? ಹುಣ್ಣುಗಳು ಬಂತಂತೆ. 7ನೇ ವಚನ ನೋಡಿದೆ, ಅವನ ಮೈಯೆಲ್ಲ ಏನು ಬಂದುಬಿಟ್ಟೈತಿ? ಆಮೇಲೆ ಎಲ್ಲ ಬರೋ ಹೇಳಿದ್ರಲ್ಲ, ಅಲ್ಲೆಲ್ಲೂಯ್ಯ. 15 ದಿನ ನಾನು ನಿದ್ದೆ ಮಾಡಿಸ್ಲಿಕ್ಕೆ ಕೊಡಲಿಲ್ಲ. ಆಮೇಲೆ ಸರ್ಪುಣ್ಣು, ಅಲ್ಲೆಲ್ಲೂಯ್ಯ. ಅಲರ್ಜಿ ಎಲ್ಲ ದವಾಖಾನೆ ಅಡ್ಡಾಡಿದ್ದೀವಿ, ಅಲ್ಲೆಲ್ಲೂಯ್ಯ. ಆದರೆ ಅದು ಏನೋ ಐತೆ, ಏನೇನೋ ಆಗಿತ್ತೆ. ಇಷ್ಟು ದಿನ ಏನು ಮಾಡಿದೆ ನಾನು? ತಡ್ಕೊಳ್ತಿದ್ದೆ. ಅದೇ ಪ್ರಕಾರ ಯೋಗ ಕೂಡ ಅವನ ದೇಹದಲ್ಲಿ ದೊಡ್ಡ ದೊಡ್ಡ ಹುಣ್ಣುಗಳಾಗಿತ್ತಂತೆ. ನೋವು ತಡ್ಕೊಳ್ಳೋಕ್ಕಾಗದೆ ಕೆಬರ್ಕೊಳ್ತಾ ಇದ್ದ. ಉರಿ, ಸಂಕಟ, ನಿದ್ದೆ ಇಲ್ಲ, ವೇದನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಇಷ್ಟು ಒಂದು ವೇದನೆ ಅವನಿಗೆ ಕಾಡ್ತಾ ಇತ್ತು. ಈ ವೇದನೆಯನ್ನು ನೋಡಿದ ಅವನ ಹೆಂಡತಿ ಏನಂತ ಬಂದು ಮಾತಾಡ್ತಾ ಇದ್ದಾಳ? ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲ. ಯಪ್ಪ, ನೀ ಇನ್ನೂ ಯಥಾರ್ಥವಾಗಿ ಇರಬೇಕಾ? ಇನ್ನೂ ನೀನು ಪರಿಶುದ್ಧನಾಗಿರ್ಬೇಕಾ? ಇನ್ನೂ ನೀನು ಒಳ್ಳೆಯವನಾಗಿರ್ಬೇಕಾ? ಇನ್ನೂ ನೀನು ದೇವರ ನಂಬಿರ್ಬೇಕಾ? ಇಷ್ಟು ಕೇಳಿ ಬಂದೈತಿ. ಎಲ್ಲ ಕಳ್ಕೊಂಡಿವಿ. ಇನ್ನು ಕಳ್ಕೊಳ್ಳಿಕ್ಕೆ ಏನೈತಿ? ಕಳ್ಕೊಳ್ಳಿಕ್ಕೆ ಏನೈತಿ? ಎಲ್ಲ ಕಳ್ಕೊಂಡ್ಬಿಟ್ಟಿವಿ. ಏನು ಮತ್ತೆ ನೀನು ನೋಡೋದೆ ಎಲ್ಲ ಹುಣ್ಣು ಎದ್ದೈತಿ, ಕೆಬರ್ಕೊಳ್ಳಕತ್ತಿ. ಇದಕ್ಕೆ ಮೇಲೆ ನೋವು ಬೇಕಾ? ಆ ಸ್ಮೆಲ್ ಬೇರೆ. ಯಾಕಂದ್ರೆ ಒಂದು ಗಾಯ ಆರ್ಲಿಲ್ಲ ಅಂದ್ರೆ ಏನಾಗುತ್ತೆ? ಆಮೇಲೆ ಅಲ್ಲೆಲ್ಲ ಸೈತಾನಿಗೆ ಅವಕಾಶ ಕೊಡಬೇಡ್ರ. ಅಲ್ಲೆಲ್ಲೋ ಈ ಮೈ ಮುರಿದ್ರೆ ಅದು ಕೂಡ ಒಂದು ಸೈತಾನನೇ, ಹಾಕ್ಲಿಕ್ಕೆ ಬಂದ್ರೆ ಅದು ಕೂಡ ಒಂದು ಸೈತಾನನೇ. ಆಮೇಲೆ ಅಲ್ಲೆಲ್ಲೋ ನಿದ್ದೆ ಬರ್ತಾ ಇದೆ ಅಂದ್ರೆ ಅದು ದೊಡ್ಡ ಸೈತಾನ. ಆಮೇಲೆ ಅಲ್ಲೆಲ್ಲೋ ಅದಕ್ಕೆ ಸಭೆಯಲ್ಲಿ ಏನು ಮಾಡಬಾರ್ದು ನಾವು? ಆಮೇಲೆ ಅಲ್ಲೆಲ್ಲೋ ಹಾಕ್ಲಿಕ್ಕೆ ಬಂದನ್ನು ಕಂಟ್ರೋಲ್ ಮಾಡ್ರಿ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಆಮೇಲೆ ಅಲ್ಲೆಲ್ಲೋ ಯಾಕಂದ್ರೆ ವಾಕ್ಯ ಕೇಳುವಾಗ ಸೈತಾನ ಡಿಸ್ಟರ್ಬ್ ಮಾಡ್ತಾನೆ. ಅಲ್ಲೆಲ್ಲೋ ಏನು ಕೊಡಬಾರ್ದು ನಾವು? ಸೈತಾನನಿಗೆ ಅವಕಾಶ ಕೊಡಬಾರದು. ಆಮೇಲೆ ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅವನು ಹೆಂಡತಿ ಬಂದು ಮಾತಾಡ್ತದಲ್ಲ, ಏನದು? ಇನ್ನೂ ನೀ ಯಥಾರ್ಥದಲ್ಲಿ ಇರಬೇಕಾ? ಯಪ್ಪ, ನನಗೆಲ್ಲ ಸಹಿಸ್ಕೊಳಕ್ ಆಗೋಂಗಿಲ್ಲ. ನೀನ್ ಬೇಕಾದ್ರೆ ದೇವರಂತ ನಂಬಬಹುದು, ನನಗಾಗೋದಿಲ್ಲ. ಎಲ್ಲ ಕಳ್ಕೊಂಡಿರೋ ಮರ, ಇನ್ನೂ ಏನೈತಿ? ಇನ್ನು ಇಂಥ ಸ್ಥಿತಿಯಲ್ಲಿ ನೀನು ಬದುಕಬೇಕಣ್ಣ. ಈ ರೋಗನೂ ಹೋಗವಲ್ಲ. ಆಮೇಲೆ ಸ್ಮೆಲ್, ವಾಸನೆ ಬರ್ತಾ ಇದೆ, ಯಾರ ಪಕ್ಕದಲ್ಲಿ ಬರೋಕ್ಕಾಗತ್ತಾ? ಇಷ್ಟು ವೇದನೆ ಇಟ್ಕೊಂಡು ನೀನು ಬದುಕಬೇಕಣ್ಣ ಅಂತ ಹೇಳಿ ಕೇಳ್ತಾ ಇದ್ದಲ್ಲ ಯಾರು? ಹೆಂಡತಿ. ಆದರೆ ಅವನೊಂದು ಮಾತು ಹೇಳ್ತಾ ಇದ್ದಾನೆ. ವಾಕ್ಯವನ್ನು ಓದೋಣ, 10ನೇ ವಚನ. ಆದರೆ ಅವನು ಅವಳಿಗೆ ಮೂರ್ಖ ಹೆಂಗಸರಲ್ಲಿ ಒಬ್ಬಳಂತೆ ಮಾತಾಡಬೇಡ್ರಿ. ದೇವರ ಕೈಯಿಂದ ಎಷ್ಟು ಒಳ್ಳೆ ತಿಂದಿವಿ ನಾವು. ಆಮೇಲೆ ಎಷ್ಟು ಶ್ರೀಮಂತನಾಗಿದ್ದೀವಿ, ಎಷ್ಟು ಕುರಿತನಗಳಿತ್ತು, ಎಷ್ಟೆಲ್ಲ ಮಕ್ಕಳ ಸಂಭ್ರಮದಿಂದ, ಎಷ್ಟು ಆಸ್ತಿ ಇತ್ತು, ಎಷ್ಟು ಒಳ್ಳೆ ತಿಂದಿವಿ ತಾನೆ ನಾವು. ಈಗ ಮೂರ್ಖಳ ಹೆಂಗಸ ಥರ ಮಾತಾಡ್ತೀಯಲ್ಲ, ಹುಚ್ಚಿ ಥರ ಮಾತಾಡ್ತೀಯ ನೀನು. ಒಳ್ಳೆ ತಿನ್ನುವಾಗ ಎಲ್ಲಿ ಹೋಗಿತಿ ನಂಬಿಕೆ? ಯಾರಿಗೆ ಹೇಳ್ತಾ ಇದ್ದಾನೆ? ಹೆಂಡತಿಗೆ. ಸೈತಾನ ಹಿಂಗೆ ಕಾರ್ಯ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಮನೆಯವರೇ ಶತ್ರು ಆಗೋದು ಯಾವಾಗ? ಇವಾಗಲೇ. ನಾವೇನು ಮಾಡ್ಬಿಡ್ತೀವಿ? ಇಲ್ಲಪ್ಪ, ಹೌದು ನೀ ಹೇಳಿದ ಕರೆನೇ ಆಯ್ತು ಬಿಡು ಅಂತೇಳಿ ಹೋಗ್ಬಿಡ್ತೀವಿ. ಹೌದಲ್ಲ? ಅಲ್ಲೆಲ್ಲೂಯ್ಯ. ಹೌದಲ್ಲ? ಒಂಚೂರು ನಮಗೇನೋ ಒಳ್ಳೇದು ಮಾತಾಡ್ತಾರ ಬಂದುಬಿಟ್ರೆ ನಂಬಿಡ್ತಿದ್ವಿ. ಹೌದು ಬಿಡು, ನೀ ಹೇಳಿದ ಕರೆ ಐತಿ. ಆಮೇಲೆ ಯಾರೋ ಬಂದು ಹೇಳ್ತಾರೆ,
ಬಿಡು ಮಾರಯ್ಯ, ಚರ್ಚಿಗೆ ಹೋಗೋದು ಬಿಡು, ಪ್ರಾರ್ಥನೆ ಮಾಡೋ ಬಿಡು, ಎಲ್ಲ ಕಾಟ ನಿಮ್ಮ ಮನೆ ದೇವರಿಂದ ಆಗತ್ತವ ನೋಡು. ಹೋಗು ಮನೆ ದೇವ್ರಿಗೆ ಹೋಗು, ಅಲ್ಲಿ ಇದು ಮಾಡು, ಅದನ್ನು ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಂದರೆ ಸರಿ ಆಗ್ತಿ, ಇಲ್ಲಾಂದ್ರೆ ಒದ್ದಾಡ್ತೀನಿ ನೋಡು ಅಂತ ಹೇಳಿದ್ರೆ ಅವಾಗ ಯೋಚನೆ ಮಾಡ್ತೀವಿ. ಇರ್ಬೋದು, ಹೌದಂತೆ, ಇನ್ನೂ ಯೋಚನೆ ಮಾಡ್ತೀವಿ. ಒಳ್ಳೇದೆಲ್ಲ ಮರಿತೀವಿ. ಅವಾಗ ದೇವ್ರು ಮಾಡಿದ ಉಪಕಾರ ಎಲ್ಲ ಮರಿತೀವಿ, ದೇವ್ರು ಕೊಟ್ಟ ಜೀವ ಎಲ್ಲ ಮರಿತೀವಿ, ದೇವ್ರು ಮಾಡಿದ ಎಲ್ಲ ಮೇಲ್ ಮರಿತೀವಿ. ಯಾವಾಗ ಏನು ನೆನಪು ಬರುತ್ತೆ? ನಾವು ಬಂದ ಕಷ್ಟ ಅಷ್ಟೇ ನೆನಪು ಬರ್ತಾವೆ. ಹೌದು ನೋಡು, ಅವಾಗ ಅಲ್ಲಿ ಬಿದ್ದೆ, ಅವಾಗ ನೋಡಿ ಇಲ್ಲೇ ಬಿದ್ದೆ, ಅವಾಗ ಇಲ್ಲೇ ಬಿದ್ದೆ, ಅವಾಗ ಹಿಂಗೆ ಆಗಿತ್ತು, ಹೌದು ಇವ್ ಹೇಳೋದು ಕರೆಕ್ಟ್ ಐತೆ, ಆಯ್ತು ಒಂದಿನ ಹೋಗಿ ಬಂದ್ಬಿಡೋಣ ಬಿಡು ಅಂತ ಹೇಳಿ ನಮ್ಮ ಮನಸ್ಸು ಅಲ್ಲಿ ಹೋಗುತ್ತೆ. ಆಮೇಲೆ ಹೌದಾ ಇಲ್ಲ? ಆದರೆ ಯೋಬ ನೋಡ್ರಿ, ಅವನು ಎಂತಿ ಅಷ್ಟು ಇನ್ನೂ ನಂಬಿದ್ಯಾ ದೇವರನ್ನ ಅಂತ ಕೇಳುವಾಗ ಎಷ್ಟು ಚೆನ್ನಾಗಿ ಅವನು ಉತ್ತರ ಕೊಡಕತ್ತಾನೆ. ಲೇ ಹುಚ್ಚಿ, ದೇವರು ಕೊಟ್ಟು ಒಳ್ಳೆ ತಿನ್ನುವಾಗಲ್ಲ ಚೆನ್ನಾಗಿತ್ತಲ್ಲ, ಈಗ ಸ್ವಲ್ಪ ಕಷ್ಟ ಬಂದೈತೆ ನಂಬು, ಇದು ದೇವರೇ ಕೊಟ್ಟಾನಂತ ನಾನು ನಂಬುತ್ತೀನಿ. ಇದಕ್ಕೇನಾಗಿತ್ತೆ, ಇದುವೇ ನಾನು ಅನುಭವಿಸಬೇಕಂದ್ರೂ ಅನುಭವಿಸ್ತಿದ್ದೀನಿ, ದೇವರನ್ನ ಬಿಡೋಂಗಿಲ್ಲ. ಎಂತ ನಂಬಿಕೆ ರೀ ಯೋಬುಗೆ. ಸೈತಾನಿಗೆ ಅವಕಾಶ ಕೊಡ್ಲಿಲ್ಲ ಅವ. ಯಾರಿಗೆ ಅವಕಾಶ ಕೊಡ್ಲಿಲ್ಲ? ಅವಕಾಶ ಕೊಡ್ಲಿಲ್ಲ. ಹೆಂಡತಿನ ಬೈದಾನ ಹೊರತು ದೇವರನ್ನ ಬೈಲಿಲ್ಲ. ಆಮೇಲೆ ಅಲ್ಲೆಲ್ಲೂ ಸೈತಾನಿಗೆ ಎಂದಿಗೆ ನಾವೇನು ಕೊಡಬಾರ್ದು? ಅವಕಾಶ ಕೊಡಬಾರ್ದು. ಮೂರನೇದಾಗಿ ಅವನಿಗೊಂದು ಪ್ರಶ್ನೆ ಬರ್ತಾ ಇದೆ ವಾಕ್ಯದಲ್ಲಿ, 2ನೇ ಅಧ್ಯಾಯ 13ನೇ ವಚನ. ಅವರು ಅವರ ಸಂಗಡ ಏನು ಹಗಲು ಏನು ರಾತ್ರಿ ನೆಲದ ಮೇಲೆ ಕೂತುಕೊಂಡರು. ಒಬ್ಬನಾದರೂ ಒಂದು ಮಾತನ್ನು ಅವನಿಗೆ ಹೇಳಲಿಲ್ಲ. ಒಬ್ಬನಾದರೂ ಒಂದು ಮಾತು ಆಡ್ಲಿಲ್ಲ. ಯಾರು? ಅವನ ಫ್ರೆಂಡ್ಸ್ ಬರ್ತಾ ಇದ್ದಾರೆ ದೂರದಿಂದ, ಅವನ ವಿಚಾರಿಸ್ಕೊಂಡು ಹೋಗೋಣ ಅಂತ. ಯಾರು ಬರ್ತಾ ಇದ್ದಾರೆ? ಅವರ ಸ್ನೇಹಿತರುಗಳು ಬರ್ತಾ ಇದ್ದಾರೆ. ಯಾಕಂದ್ರೆ ಆರಾಮಿಲ್ಲ ಅಂದ್ರೆ ಮಾತಾಡಿಸ್ಲಿಕ್ಕೆ ಬರೋದು ಸಹಜ ತಾನೆ. ಆ ಪ್ರಕಾರವಾಗಿ ಅವನ ಫ್ರೆಂಡ್ಸ್ ಎಲ್ಲ ಎಷ್ಟು ದೂರದಿಂದ ಏನ್ ಮಾಡ್ತಿದ್ದಾರೆ, ಅವನ್ನ ಮಾತಾಡಿಸ್ಕೊಂಡು ಹೋಗ್ಬೇಕಂತ ಬಂದಿದ್ದಾರೆ. ಬಂದು ಅವನ ಸ್ತುತಿ ನೋಡಿ ಸ್ತಂಭವಾಗ್ಬಿಟ್ರು. ಅಯ್ಯೋ, ಎಂತ ಘೋರ ವ್ಯಾಧಿ ಬಂದೈತಿ, ಎಲ್ಲ ಕಳ್ಕೊಂಡಾನ ಮನುಷ್ಯ, ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ, ಇಷ್ಟು ನೋವಿನಲ್ಲಿದ್ದಾನೆ, ಇವನಿಗೆ ಹೇಗಪ್ಪ ನಾವು ಮಾತಾಡೋದು, ಇವನಿಗೆ ಹೇಗೆ ಮಾತಾಡಿಸೋದು ಪೊಸಿಷನ್ ಅಲ್ಲಿ ಕೂಡ ಇವ ಇಲ್ಲ ಅಂತೇಳಿ ಸುಮ್ಮನೆ ಅವ್ನ ಮುಂದೆ ಕುತ್ಕೊಂಡ್ ಬಿಟ್ಟಾರ. ಎಷ್ಟು ದಿನ ರೀ? ಎಷ್ಟು ದಿನ? ಮನೆಗೆ ಮಾತಾಡಿಸ್ಲಿಕ್ಕೆ ಅಂತ ಬಂದು ಮಾತಾಡಿಸೋದು ಸುಮ್ಮನೆ ಕುತ್ಕೊಂಡಿದ್ರೆ ಹೆಂಗಾಗತ್ತೆ ನಮಗೆ? ನಮ್ಮನ್ನೇ ನೋಡ್ಕೊಂಡು. ಆಮೇಲೆ ಯೋಚನೆ ಮಾಡ್ರಿ, ನಮ್ಮನ್ನೇ ನೋಡ್ಕೊಂಡು ಕೈ ಇಟ್ಕೊಂಡು ಹಿಂಗೇ ನೋಡ್ತಿದ್ರೆ ಏನಾಗತ್ತೆ ನಮಗೆ? ಆಲ್ರೆಡಿ ನಾನು ತ್ರಾಸು, ಇದರಲ್ಲಿ ಈ ಮುಖ ಬೇರೆ ನೋಡ್ಕೊಂಡಿದ್ರೆ ಇನ್ನೂ ನನಗೇನಾಗತ್ತೆ? ತ್ರಾಸ್ ಜಾಸ್ತಿ ಆಗತ್ತೆ, ಹೌದಾ ಇಲ್ವಾ? ಆದ್ರೆ 7 ದಿನ ಮಾತಾಡಿಸ್ಲಿಕ್ಕೆ ಬಂದವರು ಅವ್ನ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಿದ್ದಾರೆ? ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ಇವತ್ತು ಕುಂತು ನೋಡೋದು ಮಾತ್ರ ಇಲ್ಲ, ಏನು ಪಾಪ ಮಾಡಾನೋ ಏನೋ, ಏನು ತಪ್ಪು ಮಾಡಾನೋ ಏನೋ, ಯಾಕೆ ಹಿಂಗೆ ಬಂದೈತೋ ಏನೋ ಮನಸ್ಸಲ್ಲಿ ಅನ್ಕೊಂಡೇ ಒಬ್ರಿಗೊಬ್ರು ಮಾತಾಡ್ಕೊಂಡು ಸುಮ್ಮನೆ ನೋಡ್ಕೊಂಡಿದ್ದಾರೆ. ಹಲ್ಲೆಲೂಯ. ಈಗಲಾದ ಅವನು ಏನು ಮಾಡ್ಬೋದಾಯ್ತು? ಜೋರಾಗಿ ಮಾತಾಡಿ ದೇವ್ರನ್ನ ಬಿಡ್ಬೋದಾಯ್ತು, ಹೌದಾ ಇಲ್ವಾ? ಆದ್ರೆ ಈಗ ಕೂಡ 3ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಅವನೇ ಮಾತಾಡ್ತಾ ಇದ್ದಾನೆ. ಯಪ್ಪ, ಇವ್ರೇನು ಮಾತಾಡವಲ್ಲ, ಇವ್ರೇನು ಪ್ರಾರಂಭ ಮಾಡವಲ್ಲ ಅಂತೇಳಿ ಅವನೇ ಏನ್ ಮಾಡ್ತಿದ್ದಾನೆ? ಏನಪ್ಪ ಆರಾಮಿದ್ದೀರಾ? ನಾನು ಹುಟ್ಟದೇ ಇದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ, ನಾನು ಹುಟ್ಟದೇ ಇದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ನನಗೆ ಎಷ್ಟು ದೋಸ್ತರು ನೀವಲ್ಲ, ಎಷ್ಟೊಳ್ಳೆ ಚೆನ್ನಾಗಿದ್ದಿದ್ರಿ. ಆದ್ರೆ ಈಗ ಬಂದು ಒಂದು ಮಾತಾಡದೆ ಕುಂತಿದ್ರಲ್ಲ, ಸುಮ್ಮನೆ ನಾನು ಅದಕ್ಕೆ ಇಲ್ಲದೇ ಇದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ ಹೇಳಿ ಅವಾಗ ಕೂಡ ಅವನ ಸ್ತುತಿಯನ್ನೇ ಮಾತಾಡಿದನು ಹೊರತು ದೇವರು ನನಗೆ ಇಂಥ ಕೊಟ್ಟಾನ ಅಂತ ಹೇಳಿ ಏನ್ ಮಾಡ್ಲಿಲ್ಲ? ದೇವರನ್ನ ದೂಷಿಸಲಿಲ್ಲ. ಆಮೇಲೆ ಆ ಒಂದು ಸೈತಾನನಿಗೆ ಅವಕಾಶ ಕೊಡ್ಲಿಲ್ರಿ ಅವ. ಅರ್ಥ ಆಯ್ತಲ್ಲ ಪ್ರಿಯರೇ? ಇಂಥ ಪರಿಸ್ಥಿತಿನಲ್ಲಿ ಕೂಡ ಅವನು ಏನ್ ಮಾಡಿದ? ಆಮೇಲೆ ದೇವರಿಗೆ ವಿಧೇಯನಾದರೆ ಹೊರತು ಸೈತಾನಿಗೆ ಏನ್ ಮಾಡ್ಲಿಲ್ಲ, ಅವನು ಅವಕಾಶ ಕೊಡ್ಲಿಲ್ಲ. ಕೊನೆಯದಾಗಿ 42ನೇ ಅಧ್ಯಾಯದಲ್ಲಿ ವಾಕ್ಯದಲ್ಲಿ ನೋಡ್ತೀವಿ, 2ನೇ ವಚನ. ನಿನಗೆ ಎಲ್ಲಾ ಸಾಧ್ಯವಾಗಿದೆ, ಆಮೇಲೆ ನಿನ್ನಿಂದ ಯಾವ ಆಲೋಚನೆಯೂ ಏನಾಗೋದಿಲ್ಲ, ತಡೆಯಲ್ಪಡುವುದೇ ಇಲ್ಲ. ನಿನ್ನಿಂದ ಎಲ್ಲವೂ ಸಾಧ್ಯ. ಯಾರಿಗೆ ಮೊರೆ ಇಡ್ತಾ ಇದ್ದಾನೆ? ಆಮೇಲೆ ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ಯಪ್ಪ, ನೀನು ದೊಡ್ಡವ. ಎಂತ ಕಷ್ಟದಲ್ಲಿ, ಅಂತ ಕಷ್ಟದಲ್ಲಿ ಅವನು ಪ್ರಾರ್ಥನೆ ಮಾಡಿ, ನೀನು ದೊಡ್ಡವ, ನೀನು ಏನು ಅನ್ಕೊಂಡಿರ್ತೀಯ ಅದನ್ನ ಏನ್ ಮಾಡ್ತೀನಿ, ನೀನು ನೆರವೇರಿಸ್ತಿ. ಮತ್ತೆ ಅದೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ನೋಡ್ತೇವೆ, ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಂತ ಗುಣ ನೋಡ್ರಿ! ನಮಗೆ ಕಷ್ಟ, ನಮಗೆ ನೋವು, ನಮಗೆ ತ್ರಾಸು, ಇದರಲ್ಲಿ ಅವ ಏನ್ ಮಾಡ್ತಿದ್ದಾನೆ? ಬಂದವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ?
ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಯಾರೋ ಒಂದು ಪ್ರೇಯರ್ ಮಾಡ್ರಿ ಅಂದರೆ ನನಗೆ 108 ಕಷ್ಟ ಆಯ್ತು ಕೂಡ, ನಿನಗೆ ಎಲ್ಲಿ ಹೋಗಿ ಪ್ರೇಯರ್ ಮಾಡಲಿ ಆಮೇಲೆ ಅಂತೀವ ಇಲ್ವಾ? ಏನು ಪ್ರೇಯರ್ ಮಾಡಿ ಏನು ಸುಖ ಕಂಡೀವಿ? ಮಾತಾಡ್ಬೋದಾಯ್ತಲ್ಲ. ಆದರೆ ಯೋಬ ಅಪ್ಪಿ ತಪ್ಪಿ ಕೂಡ ಸೈತಾನ್ಗೆ ಏನು ಮಾಡಲಿಲ್ಲ, ಅವಕಾಶ ಕೊಡಲಿಲ್ಲ. ಅಲ್ಲೆಲೂಯ. ಬಂದ ಸ್ನೇಹಿತರಿಗಾಗಿ ಅವನೇನು ಮಾಡಿದಾರೆ? ಪ್ರಾರ್ಥನೆ ಮಾಡಿದ. ಅಲ್ಲೆಲೂಯ. ಸೊ ಪಕ್ಕದಲ್ಲಿದ್ದವ್ರು ನೋಡಿ, ಹೇಳಿ, ಇತರರಿಗಾಗಿ ಪ್ರಾರ್ಥನೆ ಮಾಡ್ರಿ, ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡುವಾಗ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ, ಯೋಬನ ಸ್ಥಿತಿ ಬದಲಾಯಿತು. ಆಮೇಲೆ ಯೋಬನ ಸ್ಥಿತಿ ಏನಾಯ್ತಂತ್ರಿ? ಬದಲಾಯಿತು. ಅವನು ಏನೇನೆಲ್ಲ ಕಳೆದುಕೊಂಡಿದ್ದಾನೋ ಎಲ್ಲವೂ ಏನ್ ಮಾಡಿದಾನ್ರಿ? 2ರಷ್ಟು ಅವನು ಹೊಂದಿಕೊಂಡಿದ್ದಾನೆ. ಆಮೇಲೆ ಯಾಕಂದ್ರೆ ಅವನ ತುಟ್ಟಿಯಲ್ಲಿ ಕೂಡ ದೇವರನ್ನ ಬೈಲಿಲ್ಲ, ದೇವರ ವಿರೋಧವಾಗಿ ನಡೀಲಿಲ್ಲ, ತನ್ನ ಹೃದಯದಲ್ಲಿ ದೇವರ ಕೆಟ್ಟದಾಗಿ ಆಲೋಚನೆ ಮಾಡಲಿಲ್ಲ. ಅವನ ಸೈತಾನ್ಗೆ ಏನ್ ಮಾಡ್ಲಿಲ್ಲ? ಅವಕಾಶ ಕೊಡ್ಲೇ ಇಲ್ಲ. ಆಮೇಲೆ ಗಂಡನ ಮಾತಾಡ್ಲಿ, ಹೆಂಡತಿನೇ ಮಾತಾಡ್ಲಿ, ಮಕ್ಕಳೇ ಮಾತಾಡ್ಲಿ, ಯಾವನೇ ಮಾತಾಡ್ಲಿ, ನಾನು ನನ್ನ ದೇವರ ಸಂಬಂಧ ನನಗೆ ಗೊತ್ತಿರಬೇಕು. ನನ್ನಲ್ಲಿ ಯಾರಿದ್ದಾರೆ? ದೇವರ ಆತ್ಮನು ಇದ್ದಾನೆ. ಈ ಕಾನ್ಫಿಡೆಂಟ್ ನನ್ನಲ್ಲಿ ಇರೋದಾದ್ರೆ ನಾನು ಯಾರಿಗೆ ಅವಕಾಶ ಕೊಡೋದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಅವನ ಆಯುಷನ್ನು ನೋಡ್ತೀವಿ. ಕೊನೆಯ ವಚನ ಓದಿಕೊಳ್ಳ. 17ನೇ ವಚನ. ದಿನ ತುಂಬಿದವನಾಗಿ ಅವನೇನ್ ಮಾಡಿದನೋ? ಸತ್ತನು. ಅಲ್ಪಾಯುಸ್ನಲ್ಲಿ ಹೋಗ್ಲಿಲ್ರಿ, ತಾನಾಗಿ ಸತ್ತು ಹೋಗ್ಲಿಲ್ರಿ. ದಿನ ತುಂಬಿದವನಾಗಿ ಪರಿಪೂರ್ಣ ಆಯುಷನ್ನು ಅನುಭವಿಸಿ, ವಾಕ್ಯದಲ್ಲಿ 16ನೇ ವಚನದಲ್ಲಿ ನೋಡ್ತೇವೆ, 4 ತಲೆಮಾರುಗಳನ್ನು ನಾವು ನೋಡಿದಂತೆ. ಆಮೇಲೆ ಎಷ್ಟು ತಲೆಮಾರು? 4 ತಲೆಮಾರು. ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳನ್ನ ಮಕ್ಕಳನ್ನ ನೋಡಿ ಅವನೇನ್ ಮಾಡಿದನು? ತನ್ನ ಪ್ರಾಣ ಬಿಟ್ಟನು. ಅಂದ್ರೆ ಪರಿಪೂರ್ಣ ಆಯುಷ್ಯನ ಏನ್ ಮಾಡಿದ? ಅವನು ಹೊಂದಿಕೊಂಡು ಎಲ್ಲಾ ಸುಖವನ್ನು ಹೊಂದಿಕೊಂಡು ಅವನ್ ಪ್ರಾಣ ಬಿಟ್ಟನು. ಆಮೇಲೆ ಅರ್ಧಕ್ಕೆ ಅವನು ಹೋಗ್ಬೇಕಾಗಿತ್ತು. ಹೌದಾ ಇಲ್ವಾ? ಅರ್ಧಕ್ಕೆ ಅವನೇನ್ ಮಾಡ್ಬೇಕಾಗಿತ್ತು? ಹೋಗ್ಬೇಕಾಗಿತ್ತು. ಆದರೆ ಅವನು ಸೈತಾನನಿಗೆ ಅವಕಾಶ ಕೊಡಲಿಲ್ಲ. ದೇವರ ಒಳಗಾಗಿದ್ದ, ಆದ ಕಾರಣ ಆಯುಷ್ಯಗಳನ್ನ ದೇವರು ಹೆಚ್ಚಿಸಿದ್ರು. ಅರ್ಥ ಆಯ್ತಲ್ಲ ಪ್ರಿಯರೇ? ಅಲ್ಲೆಲೂಯ. ನಮ್ಮ ಆಯುಷ್ಯ ದಿನಗಳು ಹೆಚ್ಚಿಸಬೇಕಂದ್ರೆ ಯಾರಿಗೆ ಅವಕಾಶ ಕೊಡಬೇಕು? ದೇವರಿಗೆ ಅವಕಾಶ ಕೊಡಬೇಕು. ಯಾರಿಗೆ ಅವಕಾಶ ಕೊಡಬಾರದು? ಅಲ್ಲೆಲ್ಲೂಯ. ಪಕ್ಕದಲ್ಲಿದ್ದವರು ಹೇಳಿ ನೋಡಿ ಇನ್ನೊಂದ್ಸಾರಿ, ಸೈತಾನನಿಗೆ ಏನ್ ಮಾಡಬೇಡ್ರಿ? ಅವಕಾಶ ಕೊಡಬೇಡ್ರಿ. ದೇವರಿಗೆ ಒಳಗಾಗಿರಿ, ದೇವರಿಗೆ ಒಳಗಾಗಿರಿ, ದೇವರಿಗೆ ಒಳಗಾಗಿರಿ. ಅಂದ್ರೆ ದೇವರು ಪರಿಪೂರ್ಣ ಆಯುಷ್ಯನ ಕೊಡುತ್ತಾನೆ. ಆಮೇಲೆ ಅಲ್ಲೆಲೂಯ. ಸೌಲನ ತರ ಸೈತಾನನಿಗೆ ಅವಕಾಶ ಕೊಟ್ರೆ ತನ್ನ ಪ್ರಾಣ ತಾನೇ ಕಳ್ಕೋಬೇಕಾಗಿದೆ. ಯೋಬನ ತರ ದೇವರಿಗೆ ಅವಕಾಶ ಕೊಟ್ರೆ ಪೂರ್ಣ ಆಯುಷ್ಯನ ಹೊಂದಿಕೊಳ್ಳುತ್ತೇವೆ. ಅಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಆದ ಕಾರಣ ಇವತ್ತು ನಾವು ದೇವರ ಒಳಗಾಗಿ ಪರಿಪೂರ್ಣ ಆಯುಷ್ಯನ ಹೊಂದಿಕೊಳ್ಳೋಣ. ಇನ್ನೇನು ಸತ್ತೇ ಹೋಗ್ತಿ ಅಂತ ಹೇಳುವ ಪರಿಸ್ಥಿತಿ ಬರ್ಬೋದು, ಆಗ ನಂಬಬೇಡ್ರಿ. ಯಾಕಂದ್ರೆ ನನ್ನ ಆಯುಷ್ಯ ಯಾರ ಕೈನಲ್ಲಿದೆ? ದೇವರ ಕೈನಲ್ಲಿದೆ. ಅಲ್ಲೆಲೂಯ. ಅವನ ಮನಸ್ಸು ಮಾಡಿದ್ರೆ ಮಾತ್ರ ನಾನು ಸಾಯೋದು, ಇಲ್ಲಾಂದ್ರೆ ನಾನು ಸಾಯೋಂಗಿಲ್ಲ. ಅಲ್ಲೆಲೂಯ. ಆದರೆ ಸೈತಾನಕ್ಕೆ ಅವಕಾಶ ಕೊಟ್ಟರೆ ಯಾವಾಗ ಬೇಕಾದ್ರೆ ನಾವು ಸತ್ತು ಹೋಗ್ಬಿಡ್ಬೋದು. ಆಮೇಲೆ ಅದು ನಾವು ಯಾರಿಗೆ ಅವಕಾಶ ಕೊಡೋಣ? ದೇವರಿಗೆ ಅವಕಾಶ ಕೊಡೋಣ. ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಒಂದು ಒಳ್ಳೆ ಅಮೂಲ್ಯವಾದ ವಾಕ್ಯಗಳಿಗಾಗಿ ಸ್ತೋತ್ರ. ಹೇಳಿದ ವಾಕ್ಯದಂತೆ ಕರ್ತನೇ, ಸೈತಾನನಿಗೆ ಅವಕಾಶ ಕೊಡದೆ ಅವನನ್ನು ಎದುರಿಸಬೇಕು ಸ್ವಾಮಿ. ನಾವು ದೇವರ ಒಳಗಾಗಿರಬೇಕು. ಯೋಬನ ತರ ಎಂಥ ಸ್ಥಿತಿ ಬಂದ್ರು ನಿನ್ನನ್ನು ಬಿಡದೆ ನಿನ್ನಲ್ಲಿ ತಗ್ಗಿಸಿಕೊಂಡು ಪರಿಪೂರ್ಣ ಆಯುಷ್ಯನ ಹೊಂದಿಕೊಳ್ಳಬೇಕು. ಸೌಲನ ತರ ಅರ್ಧಕ್ಕೆ ಕತ್ತನೆ ಆಯುಷ್ಯದ ಕತ್ತನೆ ಕಡಿಮೆ ಮಾಡಿಕೊಳ್ಳಬಾರದು. ಸೈತಾನಕ್ಕೆ ಅವಕಾಶ ಕೊಡಬಾರದು. ದೇವರ ಆತ್ಮನ ಕಳೆದುಕೊಳ್ಳಬಾರದು ಸ್ವಾಮಿ. ಅದಕ್ಕೆ ನೀನೇ ಕತ್ತನೆ ಇವತ್ತು ನನಗೆ ಪ್ರೋತ್ಸಾಹ ಮಾಡಿ, ಇವತ್ತು ನನ್ನ ಧೈರ್ಯ ತುಂಬಿದೆ, ಇವತ್ತು ನೀನು ನನ್ನ ಬಲ ಕೊಟ್ಟಿನಿ. ಅದಕ್ಕಾಗಿ ಸ್ತೋತ್ರ. ಪರಿಪೂರ್ಣವಾಗಿ ಕತ್ತ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ವಾಕ್ಯಗಳು ಕೇಳಿದ ಎಲ್ಲರ ಮೇಲೆ ನಿನ್ನ ಆಶೀರ್ವಾದ ಇರಲಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್, ಆಮೆನ್. God bless. Praise the Lord.